ದೇವರ ನಾಮಕ್ಕೆ ಸ್ತೋತ್ರ. ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತ ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಈ ಒಂದು ದಿನ ಈ ರೀತಿಯಾಗಿ ಬಂದು ನಿಮ್ಮೆಲ್ಲರನ್ನು ನೋಡುವಂಥ ಕೃಪೆಯನ್ನು ದೇವರು ನನಗೆ ಕೊಟ್ಟಿದ್ದಕ್ಕಾಗಿ ನಾನು ದೇವರಿಗೂ ಮತ್ತು ಕರೆಸಿದಂತಹ ಸೇವಕರಿಗೂ ನಾನು ಹೃತ್ಪೂರ್ವಕ ಅಂತ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಹಲ್ಲೆಲೂಯಾ. ನಾವು ಒಂದು ಚಿಕ್ಕ ಪ್ರಾರ್ಥನೆ ಮಾಡಿಕೊಂಡು ನಾವು ವಾಕ್ಯಕ್ಕೆ ಹೋಗೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ದೇವರೇ, ನಿಮಗೆ ಸ್ತೋತ್ರ ಕರ್ತನೆ. ಈ ಒಂದು ದಿನ ಯೆಹೋವನಿಂದ ನೇಮಕವಾದ ದಿನ, ಇದರಲ್ಲಿ ನಾವು ಸಂತೋಷಿಸ್ತೀರ ಅಂತ ಹೇಳಿದ ಪ್ರಕಾರ ನಿಮ್ಮ ನಾಮದಲ್ಲಿ ನಾವು ಸಂತೋಷಿಸ್ತಾ ಇದ್ದೀವಿ ಕರ್ತನೆ. ಅಯ್ಯ ತಂದೆ, ಈ ದಿನ ಈ ರೀತಿಯಾಗಿ ಕರ್ತನೆ ನಮ್ಮನ್ನ ಇಲ್ಲಿ ಸೇರಿಸಿದ ವಿಧಾನಕ್ಕಾಗಿ ಸ್ತೋತ್ರ. ಸಂಗನಗಳ ಪ್ರಾಂತದಲ್ಲಿ ಕರ್ತನೆ ಎಲ್ಶಡೈ ಸಭೆಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ನೀನು ಕರ್ತನೆ ಇಲ್ಲಿ ಸ್ಥಾನಿಕವಾಗಿ ಸೇವೆ ಮಾಡುವಂತ ಸೇವಕರ ಹೃದಯದಲ್ಲಿ ನೀನು ಪ್ರೇರೇಪಿಸಿ ಅಯ್ಯ ನನ್ನ ಕರ್ತನೆ ಕರೆಸಿದಕ್ಕಾಗಿ ನಿನಗೆ ಸ್ತೋತ್ರ. ಇದನ್ನ ನಡೀತಕ್ಕಂಥ ಈ ಒಂದು ಉಪವಾಸ ಪ್ರಾರ್ಥನೆ ಸಂದೇಶವನ್ನು ನಾನು ಹೇಳಲಿಕ್ಕಿರುವಾಗ ನಾನಲ್ಲ, ನನ್ನ ಮುಖಾಂತರ ನೀವು ಮಾತನಾಡಯ್ಯ. ಅಯ್ಯ ನನ್ನ ಬಾಯಿಗೆ ಬಾಯಿಯಾಗಿದ್ದು ಕರ್ತನೆ, ಸ್ವರಕ್ಕೆ ಕರ್ತನೆ ನೀನು ತಂದೆ ಕರ್ತನೆ ಬೇಕಾದಂತ ಪ್ರತಿಯೊಂದು ಸಮಯದಲ್ಲಿ ಕರ್ತನೆ ಇಲ್ಲಿ ಕೂತಿರ್ತಕ್ಕಂಥವರ ಪ್ರತಿಯೊಬ್ಬರ ಹೃದಯಗಳಲ್ಲಿ ಏನು ಅವಶ್ಯಕತೆ ಇದೆಯೋ ಅದಕ್ಕೆ ಸಂಬಂಧಪಟ್ಟ ರೀತಿಯಲ್ಲಿ ಅದಕ್ಕೆ ಕರ್ತನೆ ಅನುಕೂಲವಾಗುವಂತ ರೀತಿಯಲ್ಲಿ ವಾಕ್ಯವನ್ನ ಕರ್ತನೆ ನೀನು ನನ್ನ ಮುಖಾಂತರ ಬಯಲುಪಡಿಸಬೇಕೆಂದು ಪ್ರಾರ್ಥಿಸ್ತಾ ಎಲ್ಲ ಘನವುಮಾನ ಮಹಿಮೆ ನಿಮಗೆ ಸಲ್ಲಿಸ್ತಾ ಯೇಸು ನಾಮದಿಂದ ಪ್ರಾರ್ಥನೆ ಬೇಡಿ ಒಂದೇ ತಂದೆ, ಆಮೆನ್. ಹಲ್ಲೆಲೂಯಾ. ನನ್ನ ಹೆಸರು ಜಾಶ್ವಾ ಅಂತ ಹೇಳಿ, ನಮ್ಮ ತಂದೆಯವರ ಹೆಸರು ಜಾನ್ ಮಾರ್ಕ್ ಅಂತ ಹೇಳಿ ಕೇಳಿರ್ತೀರಿ. ಎಷ್ಟೊತ್ತಾಗುತ್ತಂತ ವಿಜ್ಞಾಪನೆಗಳು ಸಹ ಇದಾವೆ. ಇವೆಲ್ಲವನ್ನು ನನ್ನ ಮನಸ್ಸಲ್ಲಿ ಇಟ್ಟುಕೊಂಡು ವಾಕ್ಯವನ್ನ ನಿಮ್ಮ ಮುಂದೆ ಹಂಚಲಿಕ್ಕೆ ನಾನು ನಿಂತಿರುವಾಗ ದಯಮಾಡಿ ಸಹಕರಿಸಿರಿ. ಖಂಡಿತ ದೇವರು ಇವತ್ತು ನಮ್ಮ ಸಭೆಗೆ ನಮಗೆ ಇಲ್ಲಿ ಕೂತಿರ್ತಕ್ಕಂಥ ನಿಮ್ಮೆಲ್ಲರಿಗೆ ಬೇಕಂತ ಉತ್ತಮವಾದಂತ ಸಂದೇಶವನ್ನ ದೇವರು ನಮ್ಮೊಟ್ಟಿಗೆ ಮಾತನಾಡ್ತಾರಂತ ನಾನು ನಂಬ್ತಾ ಇದ್ದೀನಿ. ಹಲ್ಲೆಲೂಯಾ. ನಮ್ಮೆಲ್ಲರಿಗೂ ಗೊತ್ತು, ಉಪವಾಸ ಪ್ರಾರ್ಥನೆ 72 ಅಂತ ನೋಡಿದೆ. ಅದರಲ್ಲಿ 72 hours 62 hours ಒಂದು ಉಪವಾಸವಾಗಿದ್ದು 62 ತಾಸುಗಳು ಉಪವಾಸದ ಪ್ರಾರ್ಥನೆ ಅಂತೇಳಿ. ಈ ಉಪವಾಸ ಪ್ರಾರ್ಥನೆ ಅಂದ್ರೆ ಏನು? ಉಪವಾಸ ಪ್ರಾರ್ಥನೆ ಬಗ್ಗೆ ಸೇವಕರು ನೆನ್ನೆ ದಿನ ಆಗಿರ್ಬೋದು ಅನೇಕ ಸಾರಿ ಈ ರೀತಿಯ ಕೂಟಗಳಿದ್ದಾಗೆಲ್ಲ ಹೇಳಿರ್ತಾರೆ. ಆದರೆ ದೇವರು ನನ್ನೊಟ್ಟಿಗೆ ನನ್ನ ಮುಖಾಂತರ ಕೆಲವೊಂದು ವಿಷಯಗಳನ್ನ ನಿಮ್ಮ ಮುಂದೆ ಹಂಚಬೇಕು ಅಂತೇಳಿ ನಾನು ಇಷ್ಟಪಡುವಂತವನಾಗಿದ್ದೀನಿ. ಬೈಬಲ್ ಅಲ್ಲಿ ನೋಡುವುದಾದ್ರೆ ಉಪವಾಸ ಪ್ರಾರ್ಥನೆ ಮಾಡಿದಂಥವ್ರು ತುಂಬಾ ಜನ ಇದ್ದಾರೆ. ಉಪವಾಸದಿಂದ ಕೂಡಿದ ಪ್ರಾರ್ಥನೆ ಅದೆಷ್ಟು ಬಲವಾದಂಥದ್ದು ಅಂತ ಸಹ ನಮಗೆ ಗೊತ್ತು. ಆದರೆ ಆ ಒಂದು ಸಂದರ್ಭ ಬಂದಾಗ ಮಾಡಬೇಕು ನಾವಂತ ತೀರ್ಮಾನ ಮಾಡಿಕೊಂಡಾಗ ಅನೇಕವಾದಂತ ಶೋಧನೆಗಳು ಎದುರಿಸಬೇಕಾಗುತ್ತೆ. ಶಾರೀರಿಕವಾಗಿ ಆಗಿರಬಹುದು ಅಥವಾ ಕುಟುಂಬದಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನಾಗಿರ್ಬೋದು. ದೇವ್ರ ವಾಕ್ಯ ಹೇಳುತ್ತೆ ಇವುಗಳನ್ನ ನಾವು ಜಯಿಸಬೇಕಂತೆ, ಇವುಗಳನ್ನ ಎದುರಿಸಬೇಕು. ಆದ್ರೆ ಅನೇಕ ಸಾರಿ ಕೆಲವೊಂದ್ಸರಿ ಪಾಸ್ ಆಗ್ತೀವಿ, ಕೆಲವೊಂದ್ಸರಿ ಫೇಲ್ ಆಗ್ತೀವಿ, ಕೆಲವೊಂದ್ಸರಿ ದೇವ್ರ ಹತ್ರ ಪಶ್ಚಾತ್ತಾಪ ಪಡ್ತೀವಿ. ಅಯ್ಯೋ ಏಸಪ್ಪ, ನಾನು ಈ ರೀತಿಯಾಗಿ ಈ ಒಂದು ದಿನ 3 ದಿನ ಪ್ರಾರ್ಥನೆ, 2 ದಿನ ಪ್ರಾರ್ಥನೆ, 7 ದಿನ ಪ್ರಾರ್ಥನೆ, 40 ದಿನ ಉಪವಾಸ ಪ್ರಾರ್ಥನೆ ನಾವ್ ಎಷ್ಟೋ ಮಾಡ್ಬೇಕಂದು ಕೊಂಡ್ರು ಸಹ ಆಗಿಲ್ಲ ಅಂತ ಕೆಲವೊಂದ್ಸಾರಿ ಮನಸ್ತಾಪಗಳಿರ್ತವೆ. ಏನೇ ಆಗಿರ್ಲಿ, ಇವತ್ತು ದೇವರು ಕೆಲವೊಂದು ವ್ಯಕ್ತಿಗಳನ್ನ ನಾನು ನಿಮಗೆ ಪರಿಚಯ ಮಾಡಿಸ್ತೀನಿ. ನಮ್ಮೆಲ್ಲರಿಗೆ ಗೊತ್ತಿರುವಂತ ವ್ಯಕ್ತಿಗಳೇ ಭಕ್ತರೇ. ಅವರ ಜೀವನದಲ್ಲಿ ದೇವರಿಗೆ ಎಷ್ಟು ಆಗಿ ದೇವರ ಹತ್ರ ಉಪವಾಸ ಪ್ರಾರ್ಥನೆ ಮಾಡಿದ್ರು, ಉಪವಾಸ ಪ್ರಾರ್ಥನೆ ಇರುವಂತ ಶಕ್ತಿ ಏನು ಅನ್ನೋದ್ರ ಬಗ್ಗೆ ನಾನು ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. ನಮ್ಮೆಲ್ಲರ ಸತ್ಯವೇದಗಳನ್ನ ಬೈಬಲ್ ನಾವು ಎಸ್ತೇರನ ಪುಸ್ತಕದಲ್ಲಿ ನಾವು ನೋಡುವುದಾದರೆ ಎಸ್ತೇರ ಗ್ರಂಥ 4ನೇ ಅಧ್ಯಾಯ 16ನೇ ವಚನ ಓದಿಕೊಳ್ಳೋಣ. ತೆಗೆದಿರ್ತಕ್ಕಂಥವ್ರು 4ನೇ ಅಧ್ಯಾಯ 16ನೇ ವಚನ ಎಸ್ತೇರ ಗ್ರಂಥದಲ್ಲಿ. ಇಲ್ಲಿ ಓದಿಕೊಂಡಿರ್ತಕ್ಕಂಥ ಭಾಗದಲ್ಲಿ ಎಸ್ತೇರಳ ಜೀವ ಚರಿತ್ರೆ ನಾವು ನೋಡುವುದಾದರೆ
ಆಕೆಯ ಜೀವನ ಯಾವ ರೀತಿಯಾಗಿತ್ತು ಅನ್ನುವಂಥದ್ರ ಬಗ್ಗೆ ಕೆಲವೊಂದು ನಿಮಿಷಗಳು ನಾವು ಧ್ಯಾನ ಮಾಡಿಕೊಳ್ಳೋಣ. ಎಸ್ತೇರಳು ಅಂದ್ರೆ ಯಾರು? ಎಸ್ತೇರಳು ಮೊರ್ದೆಕೈಯ ಒಂದು ದತ್ತು ಮಗಳು ಅಂತ ಸಹ ಹೇಳಬಹುದು, ಅಥವಾ ಸಾಕಿದಂತ ಮಗಳು, ಚಿಕ್ಕಪ್ಪ ಅಂತ ನಾವು ನೋಡ್ತೀವಿ ಬೈಬಲ್ ಅಲ್ಲಿ ಕೆಲವೊಂದು ಲೇಖನಗಳ ಪ್ರಕಾರ. ಆದ್ರೆ ಈ ಒಂದು ಎಸ್ತೇರಳು ದೇವರಿಂದ ದೇವರ ಕೃಪೆಯನ್ನ, ದೇವರ ಶಕ್ತಿಯನ್ನ ಅಥವಾ ದೇವರ ಪ್ರಸನ್ನತೆಯನ್ನ ಪಡೆದುಕೊಂಡಂತ ಸ್ತ್ರೀಯಾಗಿದ್ದಾಳೆ. ಇಲ್ಲಿ ಕೂತಿರ್ತಕ್ಕಂಥ ನಾವುಗಳು ಸಹ ಕೆಲವೊಂದು ನಿಮಿಷಗಳು ನಮ್ಮನ್ನ ಪರಿಶೀಲನೆ ಮಾಡಿಕೊಳ್ಳೋಣ. ನಾವು ಯಾವುದೋ ಮೂಲೆಯಲ್ಲಿರ್ತಕ್ಕಂಥ ನಮ್ಮ ಜೀವಿತವನ್ನ ದೇವರು ಈ ದಿನ ಈ ರೀತಿಯಾಗಿ ಒಂದುಗೂಡಿಸಿದ್ದಾನೆ ಒಂದು ಚಿಕ್ಕ ಮಂದಿರದಲ್ಲಿ. ಆದರೆ ಒಂದು ಎಸ್ತೇರಳ ವಿಷಯವನ್ನ ನಾವು ನೋಡಿಕೊಳ್ಳುವುದಾದರೆ, ಎಸ್ತೇರಳು ದೇವರ ಕೃಪೆಯನ್ನ ಪಡೆದಂತವಳಾಗಿ ಅಲ್ಲಿ ನೋಡ್ತಾ ಇದ್ದೀವಿ. ಆ ಒಂದು 4ನೇ ಹೆಡ್ಲೈನ್ಸ್ ಅಲ್ಲಿ ನೋಡ್ತಾ ಇದ್ದೀವಿ, ಅರಸನ ಹತ್ತಿರ ಹೋಗಿ ಯಹೂದ್ಯರಿಗೋಸ್ಕರ ಭಿನ್ನ ಮಾಡುವುದಕ್ಕೆ ಮೊರ್ದೆಕೈಯ ಎಸ್ತೇರಳನ್ನು ಸಮ್ಮತಿ ಪಡೆದಳು ಅಂತೇಳಿ. ಯಾಕೆ 3 ದಿನಗಳು ಉಪವಾಸ ಮಾಡಬೇಕಾಗಿತ್ತು? ಯಾವ ಕಾರಣಕ್ಕಾಗಿ ಅಂತ ಹೇಳಿದ್ರೆ ಅಲ್ಲಿ ನೋಡ್ತಾ ಇದೀವಿ, ಹಗಲು ಇರುಳು ಅಂದ್ರೆ ರಾತ್ರಿ ಹಗಲು ಸಹ ಉಪವಾಸವಾಗಿದ್ದರು. ಉಪವಾಸವಾಗಿದ್ದು ಪ್ರಾರ್ಥನೆ ಮಾಡುವಾಗ ಅನೇಕ ಬಂಧನಗಳಿಂದ ದೇವರು ನಮ್ಮನ್ನ ಬಿಡಿಸುವ ದೇವರಾಗಿದ್ದಾನೆ. ಉಪವಾಸದಿಂದ ಕೂಡಿದ ಪ್ರಾರ್ಥನೆಯು ನಮ್ಮ ಬಲಹೀನತೆಗಳನ್ನ ತೆಗೆದಾಕಿ ನಮ್ಮನ್ನ ಬಲಪಡಿಸುವಂತದ್ದಾಗಿದೆ. ಉಪವಾಸದಿಂದ ಮಾಡುವಂತ ಪ್ರಾರ್ಥನೆಯು ಆಗದೇ ಇರತಕ್ಕಂತ ಕಾರ್ಯಗಳನ್ನ ಸಾಧ್ಯಪಡಿಸುವಂತದ್ದಾಗಿದೆ. ಉಪವಾಸದಿಂದ ಕೂಡಿದ ಪ್ರಾರ್ಥನೆಯು ಅಸಾಧ್ಯ ಕಾರ್ಯಗಳನ್ನ ಸಾಧ್ಯಪಡಿಸುವಂತದ್ದಾಗಿದೆ. ಆದ್ರೆ ಇಲ್ಲಿ ನೋಡ್ಕೊಳ್ತಾ ಇದೀವಿ, ಮೊರ್ದೆಕೈ ಮತ್ತು ಎಸ್ತೇರಳು ಯಾರಿವರು ಅಂತಂದ್ರೆ ತಂದೆ ಮಗಳು ಅನ್ಕೊಳ್ಳೋಣ. ಯಾಕಂದ್ರೆ ಅಲ್ಲಿ ನೋಡ್ತಾ ಇದೀವಿ ಚಿಕ್ಕಪ್ಪ ಅಂತ ನೋಡ್ತಾ ಇದೀವಿ. ಈ ಒಂದು ಎಸ್ತೇರಳು ಆ ಒಂದು ಮೊರ್ದೆಕೈ ಅಂದುಕೊಳ್ತಾನೆ, ಎಸ್ತೇರಳನ್ನ ಯಾವುದೋ ಒಂದು ರೀತಿಯಲ್ಲಿ ನಾನು ಒಂದು ರಾಣಿಯನ್ನಾಗಿ ಮಾಡಬೇಕು ಅಂತೇಳಿ ಆಲೋಚನೆ ಮಾಡ್ತಾ ಇದ್ರೆ, ಇವೆಲ್ಲವನ್ನ ಅಲ್ಲಿ ರಾಜನ ಆಸ್ಥಾನದಲ್ಲಿ ನಡೆಯುವಂಥದ್ದು ಎಲ್ಲವನ್ನ ಎಸ್ತೇರಳಿಗೆ ತಿಳಿಸಿದಾಗ ಎಸ್ತೇರಳು ಹೋಗ್ತಾಳೆ. ಹೋಗಿ ಅಲ್ಲಿರ್ತಕ್ಕಂಥ ಸೇವಕಿಯರ ಜೊತೆ ತಾನು ಕೂಡಿ ಪ್ರಾರ್ಥನೆ ಮಾಡ್ಕೊಳ್ತಾಳೆ. ಅಲ್ಲಿರ್ತಕ್ಕಂಥ ಯಹೂದ್ಯರೆಲ್ಲರಿಗೂ ಹೇಳ್ತಾಳೆ, ಏನಂತ ಹೇಳ್ತಾಳೆ, ನೀವೆಲ್ಲರೂ ಕೂಡಿ ಪ್ರಾರ್ಥನೆ ಮಾಡಿರಿ. ಯಾಕೆ ಪ್ರಾರ್ಥನೆ ಮಾಡಬೇಕು? ಪ್ರಾರ್ಥನೆ ಮಾಡಿದ್ರೆ ಏನು ಸಿಗುತ್ತೆ? ಪ್ರಾರ್ಥನೆ ಮಾಡಿದ್ರೆ ನಮಗೇನು ಲಾಭ? ಕೆಲವೊಂದ್ಸಾರಿ ನಾವು ಸಹ ಆಲೋಚನೆ ಮಾಡ್ತೀವಿ, ನಾನು ಪ್ರಾರ್ಥನೆ ಮಾಡಿದ್ರೆ ಏನ್ ಲಾಭ? ನನ್ನ ಪ್ರಾರ್ಥನೆ ದೇವರು ಕೇಳಿದ್ರು ಸಹ ನನಗೆ ಉತ್ತರ ಕೊಡ್ತಾ ಇಲ್ಲ, ನಾನು ಪ್ರಾರ್ಥನೆ ಮಾಡಿದ್ರೆ ನನ್ನ ಪ್ರಾರ್ಥನೆಗೆ ಜವಾಬೇ ಇಲ್ಲ ಅಂತ ಕೆಲವೊಂದ್ಸಾರಿ ನಮ್ಮಲ್ಲಿ ನಕಾರಾತ್ಮಕವಾದಂತ ಆತ್ಮವನ್ನ ಸೈತಾನ ತಂದಿಟ್ಟು ಉಪವಾಸ ಅಲ್ಲ ಪ್ರಾರ್ಥನೆನೇ ಇಲ್ಲದಂತೆ ಮಾಡ್ತಾ ಇರ್ತಾನೆ. ಆದ್ರೆ ಇಲ್ಲಿ ನೋಡ್ತಾ ಇದೀವಿ ಎಷ್ಟು ಕ್ಲಿಷ್ಟವಾದಂತ ಪರಿಸ್ಥಿತಿ ಅಂತ ನೋಡುವುದಾದ್ರೆ ತುಂಬಾ ಕಠಿಣವಾದಂತ ಪರಿಸ್ಥಿತಿ, ಅದು ತುಂಬಾ ಕಠಿಣವಾದಂತ ಪರಿಸ್ಥಿತಿ. ಆ ಕಠಿಣವಾದಂತ ಪರಿಸ್ಥಿತಿಯಲ್ಲಿ ಆಕೆಯ ಒಂದು ದೇವರು ಆಕೆಗೆ ಕೊಟ್ಟ ಒಂದು ಒಳ್ಳೆ ಆಲೋಚನೆ, ಆ ಮೊರ್ದೆಕೈಯ ಸಾಕಾರದಿಂದ ಅಲ್ಲಿ ನೋಡ್ತಾ ಇದೀವಿ ಏನಂತ ಹೇಳ್ತಾ ಇದ್ದಾನೆ, 3 ದಿನಗಳು 16ನೇ ವಚನದಲ್ಲಿ ಹೇಳ್ತಾ ಇದ್ದಾನೆ, ಆಗ ಎಸ್ತೇರಳು ನೀನು ಹೋಗಿ ಶೂಷೇನಿನಲ್ಲಿ ಸಿಕ್ಕುವ ಎಲ್ಲಾ ಯಹೂದ್ಯರನ್ನು ಕೂಡಿಸು. ಇಲ್ಲಿ ಸೇವಕರು ಇದ್ದಾರೆ, ಈ ರೀತಿಯಾಗಿ ಉಪವಾಸ ಪ್ರಾರ್ಥನೆ 62 ತಾಸುಗಳು. ಯಾಕೆ ಉಪವಾಸ ಅಂದ್ರೆ ಬಂಧನಗಳಿಂದ ಬಿಡುಗಡೆ ಆಗಬೇಕು. ಸಂಗನಕಲ್ ಪ್ರಾಂತ ಮಾತ್ರವಲ್ಲ, ದೇವರು ಅನೇಕ ಪ್ರಾಂತಗಳಲ್ಲಿ ಅನೇಕ ಕಡೆಗಳಲ್ಲಿ ಬಂಧನಗಳಲ್ಲಿ ಇರ್ತಕ್ಕಂಥವ್ರು ಬಿಡುಗಡೆ ಆಗಬೇಕಂತ ಈ ರೀತಿಯಾಗಿ ಸೇವಕರನ್ನ ಉಜ್ಜೀವನಗೊಳಿಸಿ ಅವ್ರ ಹೃದಯ ದೇವರು ಮಾತನಾಡಿ ನಮ್ಮನ್ನ ಎಲ್ಲರನ್ನ ಕೂಡಿಸಿದ್ದಾರೆ. ಹಲ್ಲೆಲೂಯಾ. ಕೂಡಿದಂತ ನಾವುಗಳು ಒಟ್ಟುಗೂಡಿ ದೇವರನ್ನ ಎಸ್ತೇರಳ ವಿಷಯದಲ್ಲಿ ಯಾವ ರೀತಿಯಾಗಿ ಇಲ್ಲಿರ್ತಕ್ಕಂಥ ಯಹೂದ್ಯರು ಪ್ರಾರ್ಥನೆ ಮಾಡಿದ್ರು, ಇಲ್ಲಿರ್ತಕ್ಕಂಥ ನಾವುಗಳು ಸಹ ಅಷ್ಟೇ ಸಂಗನಕಲ್ ಪ್ರಾಂತದಲ್ಲಿ ಅಥವಾ ನಾವಿರ್ತಕ್ಕಂಥ ಅಕ್ಕ ಪಕ್ಕ ಎದುರು ಬದಲಿರ್ತಕ್ಕಂಥ ಮನೆಗಳಿಗೋಸ್ಕರ, ಆ ಮನೆಗಳಲ್ಲಿರ್ತಕ್ಕಂಥ ಬಂಧನಗಳು, ಆ ಮನೆಗಳಲ್ಲಿರ್ತಕ್ಕಂಥ ಅನೇಕವಾದಂತ ಒಂದು ನಾವು ನೋಡ್ತಾ ಇರ್ತೀವಿ, ಎಷ್ಟು ಕಡೆ ನೋಡ್ತಾ ಇದೀವಿ, ನಳಾಡ್ತಾ ಇರ್ತಾರೆ, ಅಳ್ತಾ ಇರ್ತಾರೆ, ಮತ್ತೆ ರೋಗಗಳಿಂದ ಕೂಡಿರ್ತಾರೆ. ಇವೆಲ್ಲ ಬಂಧನಗಳಿಂದ ಬಿಡಿಸಬೇಕಂತಂದ್ರೆ ಈ ರೀತಿಯಾಗಿ ಉಪವಾಸ ಪ್ರಾರ್ಥನೆಗಳಲ್ಲಿ ನಾವು ಸೇರಿಕೊಂಡು ದೇವರನ್ನ ಭಿನ್ನವಿಸುವಾಗ ನಮ್ಮ ಪ್ರಾರ್ಥನೆಗಳು ನಿರಾರ್ಥಕವಾಗುವುದಿಲ್ಲ, ನಮ್ಮ ಪ್ರಾರ್ಥನೆಗಳು ಸಾರ್ಥಕವಾಗುತ್ತೆ. ಹಲ್ಲೆಲೂಯಾ. ಮನುಷ್ಯರಾದಂತ ನಾವುಗಳು ಅಂದುಕೊಳ್ಳಬಹುದು, ನಾನೊಬ್ಬನೇ ಉಪವಾಸ ಪ್ರಾರ್ಥನೆ ಮಾಡಿದ್ರೆ ನನ್ನ ಮನೆಯಲ್ಲಿರ್ತಕ್ಕಂಥವ್ರು ಬಂಧನಗಳಿಂದ ಬಿಡಿಸ್ತಾ, ನನ್ನ ಅಕ್ಕ ಪಕ್ಕದಲ್ಲಿರ್ತಕ್ಕಂಥವ್ರು ಬಂಧನಗಳಿಂದ ಬಿಡ್ತಾರ ಅಂತ ಹೇಳಿ. ಪ್ರಿಯ ದೇವರ ಮಕ್ಕಳೇ, ಎಲ್ಲಿ 2-3 ಕೂಡಿ ಪ್ರಾರ್ಥನೆ ಮಾಡ್ತಿರೋ ಅಲ್ಲಿರ್ತೀನಿ ಅಂತ ಹೇಳಿದ ದೇವರು. ಎಲ್ಲಿ ಕೂಡಿಕೊಂಡು ಒಂದು ಸಹವಾಸವಾಗಿ ದೇವರನ್ನ ಭಿನ್ನವಿಸ್ತೀವೋ ಅವರ ಮಧ್ಯದಲ್ಲಿ ಮಾತ್ರವಲ್ಲ ಅವರ ಸುತ್ತಲೂ ಸಹ ದೇವರು ಇರುವಾತನಾಗಿದ್ದಾನೆ. ನಾವುಗಳು ಈ ರೀತಿಯಾಗಿ ಕೂಡಿ ಪ್ರಾರ್ಥನೆ
ಪ್ರಾರ್ಥನೆ ಮಾಡ್ಲಿಕ್ಕೆ ಬಂದಿರುವಾಗ ಖಂಡಿತ ಈ ಒಂದು ಹೊಸ ವರ್ಷದಲ್ಲಿ 3 ತಿಂಗಳು ಕಳೆದು 4ನೇ ತಿಂಗಳು ಆಗಿರಬಹುದು, ದೇವರು ಈ ವರ್ಷ ಈ ಸಭೆಗೆ ಕೊಟ್ಟಂತ ವಾಗ್ದಾನವನ್ನ ನೆರವೇರಿಸಲಿಕ್ಕಿದ್ದಾನೆ. ಹಲ್ಲೆಲೂಯಾ. ಈ ವರ್ಷ ಈ ಒಂದು ಸಭೆಗೆ ಕೊಟ್ಟಂತ ವಾಗ್ದಾನವನ್ನು ನೆರವೇರಿಸಿ ಈ ಸಭೆಯನ್ನ ಉನ್ನತ ಸ್ಥಿತಿಗೆ ನಡೆಸುವ ದೇವರು ಆತನಾಗಿದ್ದಾನೆ. ಇಲ್ಲಿ ನೋಡ್ತಾ ಇದೀವಿ, ಎಸ್ತೇರಳು ಎಲ್ಲರಿಗೆ ಒಂದು ಸಂದೇಶವನ್ನು ಕೊಡ್ತಾಳೆ. ನೀವೆಲ್ಲರೂ ಸೇರಿಕೊಳ್ಳಬೇಕು, ಕೂಡಿಕೊಳ್ಳುವುದರಲ್ಲಿ ಇರ್ತಕ್ಕಂಥ ಶಕ್ತಿ ಎಲ್ಲಿ ಇಲ್ಲ ಪ್ರಿಯ ದೇವರ ಮಕ್ಕಳೇ. ಒಬ್ಬರಿಗೊಬ್ಬರು ನಾವು ಸಭೆಯಾಗಿ ಕೂಡಿಕೊಂಡಾಗ ಒಗ್ಗಟ್ಟು ತೋರಿಸುತ್ತೆ. ಅದಕ್ಕೆ ನಾವು ನೋಡ್ತಿರ್ತೀವಿ ಸ್ಲೋಗನ್, ಏನೇ ಬರ್ಲಿ ಏನಿರ್ಬೇಕಂತೆ, ಒಗ್ಗಟ್ಟಿರ್ಬೇಕು. ನಮ್ಮಲ್ಲಿ ಒಗ್ಗಟ್ಟಿಲ್ಲೇನೋ? ದೇವ್ರು ಇವತ್ತು ನಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದಾನೆ. ನಮ್ಮ ಒಂದು ಎಲಿಶಡೈ ಸಭೆಯಲ್ಲಿ ಒಗ್ಗಟ್ಟಿಲ್ಲೇನೋ? ಇಲ್ಲ ಅಂತ ಹೇಳ್ತಾ ಇಲ್ಲೇನೋ ಅಂತ ಹೇಳ್ತಾ ಇದ್ದೇನೆ. ಏನೇ ಬರಲಿ, ಯಾವುದೇ ಸಮಸ್ಯೆಗಳು ಬರ್ತಿರ್ತವೆ. ಕೆಲವೊಂದು ಸಾರಿ ನಮಗೆ ಹೇಳಿಕೊಳ್ಳಲಾರದಿರ್ತಕ್ಕಂಥ ರೀತಿಯಲ್ಲಿ ಯಾರ್ದೋ ಒಂದು ವಿಷಯದಲ್ಲಿ ನಮಗೆ ಸಮಸ್ಯೆ ಬರ್ತಿರ್ತದೆ. ಆ ಸಮಸ್ಯೆಗಳ ಕಡೆಗಲ್ಲ, ನಮ್ಮನ್ನ ರೂಪಿಸ್ತಾ ಯೆಹೋವನ ಕಡೆಗೆ ನೋಡುತ್ತಾ ಆತನು ಸರ್ವವನ್ನ ನೋಡಿಕೊಳ್ತಾನೆ ಅಂತ ಹೇಳಿ ನಾವೆಲ್ಲರೂ ಸೇರಿಕೊಂಡು ಒಂದೇ ಮನಸ್ಸಿನಿಂದ ನಾವು ಕೂಡಿಕೊಂಡು ಪ್ರತಿ ಭಾನುವಾರ, ಪ್ರತಿ ಶುಕ್ರವಾರ ಆತನ ಆರಾಧಿಸ್ತಾ ಮುಂದೆ ಸಾಗುವುದಾದರೆ ನಿಜವಾಗ್ಲೂ ಎಲ್ಲೋ ಮೂಲೆಯಲ್ಲಿರ್ತಕ್ಕಂಥ ಈ ಒಂದು ಎಸ್ತೇರಳು ಎಲ್ಲರನ್ನ ಕೂಡಿಸಿ ಪ್ರಾರ್ಥನೆ ಮಾಡಿ ತದನಂತರ ಏನಾಗ್ತಾ ಇದೆ ಅಂದ್ರೆ ಆಕೆಗೆ ದೇವರು ಒಂದು ರಾಣಿಯ ಪಟ್ಟವನ್ನು ದೇವರು ಕೊಡ್ತಾ ಇದ್ದಾನೆ. ಹಲ್ಲೆಲೂಯಾ. ಅಸಾಧ್ಯವಾದಂತ ಕಾರ್ಯ ಅದು ಯಾರ ಕೈಲಿ ಆಗಲ್ಲ, ಆದ್ರೆ ಪ್ರಾರ್ಥನೆ ಮುಖಾಂತರ ಆಗ್ತಾ ಇದೆ. ನಮ್ಮ ಸಭೆಯಲ್ಲಿ ಅನೇಕವಾದಂತ ಒಂದು ಯೋಜನೆಗಳು ಇಟ್ಟುಕೊಂಡಿದ್ದಾರೆ ನಾವು ಸೇವಕರು. ನೀವು ನಿಮ್ಮ ಮನೆಗಳಲ್ಲಿ ಅನೇಕವಾದಂತ ವಿಷಯಗಳನ್ನ ನೀವು ಈ ರೀತಿಯಾಗಿ ಮಾಡಬೇಕು, ನನ್ನ ಮನೆ ಈ ರೀತಿಯಾಗಿ ಅಭಿವೃದ್ಧಿ ಆಗಬೇಕಂತ ಆಲೋಚನೆ ಮಾಡ್ತಾ ಇದ್ರಿ. ತಪ್ಪಿಲ್ಲ, ಆಲೋಚನೆ ಮಾಡುವುದರ ಜೊತೆಗೆ ಕೆಲವೊಂದು ಸಾರಿ ತೀರ್ಮಾನಗಳು ಮಾಡಿಕೊಳ್ಬೇಕು. ಏನಂತಂದ್ರೆ ವಾರಕ್ಕೆ ಒಂದು ದಿನ ಆದ್ರೂ ಉಪವಾಸವಾಗಿದ್ದು ಬೆಳಿಗ್ಗೆಯಿಂದ ರಾತ್ರಿವರೆಗೂ ದೇವರು ನಿನಗೆ ಮೊರೆ ಇಡ್ತೀನಿ, ನಿನಗೆ ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡ್ತೇನೆ, ನಿನಗೆ ನಾನು ದೇವರ ನಿನಗೆ ನನ್ನದಂತೂ ಏನು ಇಲ್ಲ ಅಂತೇಳಿ ನಾವು ಹೃದಯ ಬಿಚ್ಚಿ ದೇವರ ಹತ್ರ ಮೊಣಕಾಲೂರಿ ಆ ದಿನವೆಲ್ಲ ದೇವರನ್ನ ಗೋಳಾಡುವುದಾದ್ರೆ ನಿಮ್ಮ ಸ್ಥಿತಿಗಳು ಇದ್ದ ಹಾಗೆ ಇರ್ಲಿಕ್ಕೆ ದೇವರು ಬಿಡೋದಿಲ್ಲ. ಆತನು ಖಂಡಿತವಾಗಲಿ ನಿಮ್ಮನ್ನು ಅಭಿವೃದ್ಧಿ ಪಡಿಸುವ ದೇವರಾಗಿದ್ದಾನೆ. ಖಂಡಿತವಾಗಲಿ ನಿಮ್ಮ ಹೆಸರನ್ನ ಉನ್ನತ ಸ್ಥಿತಿಗೆ ನಡೆಸುವ ದೇವರಾಗಿದ್ದಾನೆ. ಅಲ್ಲಿ ನೋಡ್ತಾ ಇದ್ದೀವಿ, ಎಸ್ತೇರಳ ಜೀವನದಲ್ಲಿ ಎಲ್ಲೋ ಮೂಲೆಯಲ್ಲಿ ಇದ್ಲು, ಆದ್ರೆ ದೇವರು ಆಕೆಯ ಪ್ರಾರ್ಥನೆ, ಆಕೆಯ ಸೇವಕಿಯರ ಜೊತೆ ಸೇರಿಕೊಂಡು ಮಾತ್ರವಲ್ಲ, ಆಕೆಗೆ ಇರ್ತಕ್ಕಂಥ ಯಹೂದ್ಯರೆಲ್ಲರನ್ನ ಕೂಡಿಸಿ ಮಾಡಿದ ಪ್ರಾರ್ಥನೆ ಆ ಒಂದು ಎಸ್ತೇರಳ ಜೀವಿತದಲ್ಲಿ ಒಂದು ದೇವರು ಒಂದು ದೊಡ್ಡದಾದಂತ ಆಶೀರ್ವಾದದಿಂದ ತುಂಬಿಸ್ತಾ ಇದ್ದಾರೆ. ಯಾವ ಆಶೀರ್ವಾದ ಯಾವುದು ಅಂತಂದ್ರೆ ನಾವು ನೋಡ್ತಾ ಇದ್ದೀವಿ, ಆಕೆಗೆ ರಾಣಿಯ ಪಟ್ಟವನ್ನು ದೇವರು ಕೊಡ್ತಾ ಇದ್ದಾನೆ. ಹಲ್ಲೆಲೂಯಾ. ರಾಣಿಯ ಪಟ್ಟ ಸಿಗಬೇಕಂದ್ರೆ ಅಷ್ಟು ಸುಲಭವಲ್ಲಮ್ಮ. ಒಂದು ರಾಜನಿಗೆ ಒಂದು ಸರಿ ಹೋಗುವಂತ ರಾಣಿ ಅಂತಂದ್ರೆ ಹೆಂಗಿರ್ತಾಳೆ ಅಂತಂದ್ರೆ ಆ ಕ್ವಾಲಿಟೀಸೇ ಬೇರೆ. ಅದರ ಬಗ್ಗೆ ಆಳವಾಗಿ ನಾವು ಆಲೋಚನೆ ಮಾಡೋದಾದ್ರೆ ತುಂಬಾ ಇದೆ. ಆ ಎಸ್ತೇರಳ ವಿಷಯದಲ್ಲಿ ಮಾತನಾಡಬೇಕಂತಂದ್ರೆ, ಪ್ರಿಯ ದೇವರ ಮಕ್ಕಳೇ, ಇಲ್ಲಿ ಕೂಡಿದಂತ ನಾವುಗಳು ನಮ್ಮ ಜೀವಿತಗಳಲ್ಲಿ ಚೆದರಿ ಹೋದ ಸ್ಥಿತಿಗಳಲ್ಲಿ ಇದೀವೇನೋ, ಚಂಚಲವಾದ ಹೃದಯಗಳಿಂದ ಇದೀವೇನೋ, ಬಿದ್ದೋದ ಸ್ಥಿತಿಗಳಲ್ಲಿ ಇದೀವೇನೋ, ಎಷ್ಟು ಮಾಡಿದ್ರು ನನ್ನ ಜೀವನದಲ್ಲಿ ಮುಂದೆ ಬರ್ತಾ ಇಲ್ಲ ಅಂತೇಳಿ ಒಂದು ನಕಾರಾತ್ಮಕವಾದಂತ ಮಾತುಗಳಿಂದ ನಮ್ಮನ್ನು ನಾವು ಕುಗ್ಗಿಸ್ಕೊಳ್ತಾ ಇದೀವೇನೋ. ಆದ್ರೆ ಎಸ್ತೇರಳ ವಿಷಯದಲ್ಲಿ ನೋಡಿಕೊಳ್ಳೋಣ, ಅಲ್ಲೆಲ್ಲರನ್ನ ಕೂಡಿಸ್ತಾ ಇದ್ದಾಳೆ. ಹಲ್ಲೆಲೂಯಾ. ಎಲ್ಲರನ್ನ ಕೂಡಿಸ್ತಾ ಇದ್ದಾಳೆ. ಯಾಕೆ ಕೂಡಿಸ್ತಾ ಇದ್ದಾಳೆ? ಆಕೆ ಜೀವನದಲ್ಲಿ ದೇವರು ಆಕೆ ಮುಖಾಂತರ ಯಹೂದ್ಯರಿಗೆ ಒಳ್ಳೇದಾಗಬೇಕು, ಆಕೆ ಮುಖಾಂತರ ಅಲ್ಲಿ ದೇವರು ನಂಬಿದಂತ ಮಕ್ಕಳ ಜೀವಿತಗಳಲ್ಲಿ ಮೇಲಾಗಬೇಕಂತೇಳಿ ಕೂಡಿಸ್ತಾ ಇದ್ದಾಳೆ. ಇವತ್ತು ಸೇವಕರು ಸಹ ಅಷ್ಟೇ, ಒಬ್ಬೊಬ್ಬ ಸೇವಕರನ್ನ ಕರೆಸಿ ವಾಕ್ಯಗಳನ್ನು ಪರಿಚಯ ಮಾಡಿಸಿ ವಾಕ್ಯಗಳನ್ನ ನಾವು ಕೇಳಬೇಕಂತ ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ ನಮ್ಮನ್ನು ನಾವು ಬಲಪಡಿಸಿಕೊಳ್ಬೇಕು, ನಮ್ಮ ಸಭೆ ಬೆಳಿಬೇಕು, ನಮ್ಮ ಸಭೆಯ ವಿಶ್ವಾಸಿಗಳ ಜೀವಿತಗಳು ಅಭಿವೃದ್ಧಿ ಆಗಬೇಕನ್ನೋಂಥ ಉದ್ದೇಶದಿಂದ ಹೊರತು ಬೇರೆ ಉದ್ದೇಶ ಏನು ಇಲ್ಲ. ಪ್ರಿಯ ದೇವರ ಮಕ್ಕಳೇ, ಮೊದಲನೇದಾಗಿ ನಾವು ನೋಡಿಕೊಳ್ತಾ ಇದೀವಲ್ಲ ಎಸ್ತೇರಳ ಜೀವಿತವನ್ನ. ಎರಡನೇದಾಗಿ ನಾವು ನೋಡಿಕೊಳ್ಳೋಣ, ಎಸ್ತೇರಳು ಯಾವ ರೀತಿಯಾಗಿ ಎಲ್ಲರನ್ನ ಕೂಡಿಸಲು ಮೊದಲನೇದಾಗಿ. ಆದ್ರೆ ಇನ್ನೊಬ್ಬ ವ್ಯಕ್ತಿಯ ಬಗ್ಗೆ ಧ್ಯಾನ ಮಾಡಿಕೊಂಡು, ಇನ್ನೊಬ್ಬ ಭಕ್ತನ ಬಗ್ಗೆ ಧ್ಯಾನ ಮಾಡಿಕೊಳ್ಳೋಣ. ಇನ್ನೊಬ್ಬ ಒಂದು ದೇವರ ಹತ್ರ ಪ್ರಾರ್ಥನೆ ಮಾಡಿ ಬಿದ್ದೋದಂತ ಪ್ರಾಕಾರಗಳನ್ನ ಕಟ್ಟಿದಂತ ಒಂದು ಸೇವಕನ ಬಗ್ಗೆ ನಾವು ಮಾತನಾಡುವುದಾದ್ರೆ, ನೆಹಮ್ಯ ಪುಸ್ತಕದಲ್ಲಿ ನಾವು ನೋಡ್ತಾ ಇದೀವಿ. ನೆಹಮ್ಯನ ಜೀವನದಲ್ಲಿ, ಆ ನೆಹಮ್ಯನ ಗ್ರಂಥದಲ್ಲಿ 1ನೇ ಅಧ್ಯಾಯ 4ನೇ ವಚನ ತೆಗೆದು ಓದೋಣ. ನೆಹಮ್ಯನ ಗ್ರಂಥ ಅದರ ಪಕ್ಕದಲ್ಲಿ ಇರ್ತತೆ, ಎಸ್ತೇರಳ ಗ್ರಂಥದ ಮುಂದುಗಡೆ ಇರ್ತತೆ, ಆದ್ಮೇಲೆಲ್ಲ ಮುಂದುಗಡೆ ಇರ್ತತೆ. 1ನೇ ಅಧ್ಯಾಯ 4ನೇ ವಚನ.
ಸಾಕು. ನೋಡ್ತಾ ಇದ್ದೀವಿ, ಮೊದಲನೇದ ನಾವು ನೋಡ್ಕೊಂಡ್ವಿ ಎಸ್ತೇರಳು ವಿಷಯದಲ್ಲಿ. ಎಸ್ತೇರಳು ಸಹ ಅಷ್ಟೇ, ಅಲ್ಲಿ ಕೂಡಿಸಿ ಎಲ್ಲರನ್ನ ಒಂದುಗೂಡಿಸಿ ಸಮ್ಮತಿಸಿಕೊಂಡು ಪ್ರಾರ್ಥನೆ ಮಾಡಿದಂಥದ್ದು ನೋಡ್ತಾ ಇದ್ದೀವಿ. ಯಾವ ಪ್ರಾರ್ಥನೆ? ಉಪವಾಸದ ಪ್ರಾರ್ಥನೆ. ಮರಿಬಾರದು, ಉಪವಾಸದ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಅಲ್ಲಿ 3 ದಿನಗಳು ಪ್ರಾರ್ಥನೆ ಮಾಡ್ತಾಳೆ. ಆದರೆ ನೆಹಮ್ಯನ ವಿಷಯದಲ್ಲಿ ಬಂದಾಗ, ನೆಹಮ್ಯನು ಯಾಕೆ ನೆಹಮ್ಯನ ಕೆಲಸ ಏನಾಗಿರ್ತತೆ? ಪಾನದಾಯಕನಲ್ಲ ನೆಹಮ್ಯನ ಕೆಲಸ? ಪಾನದಾಯಕನಂತಂದ್ರೆ ರಾಜನ ಹತ್ರ ರಾಜನಿಗೆ ಆಹಾರವನ್ನ ಒಂದು ಕೊಡುವಂತ ಒಂದು ಕೆಲಸ ಆಗಿರುತ್ತೆ. ಅದನ್ನ ನಾವು ಆಳವಾಗಿ ಆತನ ವಿಷಯದಲ್ಲಿ ನೋಡುವುದಾದ್ರೆ, ಆತನಿಗೆ ತನ್ನ ಹೃದಯದಲ್ಲಿ ದೇವರ ಒಂದು ಪ್ರಾಕಾರಗಳನ್ನ, ಬಿದ್ದೋಗಿರುವಂತ ವಿಷಯವನ್ನ ತನ್ನ ಕಿವಿಗೆ ಬಿದ್ದ ತಕ್ಷಣ ಆತನ ಜೀವನದಲ್ಲಿ ಏನಾಗ್ತಾ ಇದೆ ಅಂದ್ರೆ, ತಾನು ಇಲ್ಲಿ ನೋಡ್ತಾ ಇದೀವಿ ನೆಹಮ್ಯನ ಪುಸ್ತಕ ಮೊದಲನೆಯ ಒಂದು ಹೆಡ್ಲೈನ್ಸ್ ಅಲ್ಲಿ, ಯೆರೂಸಲೇಮು ಆಳು ಬಿದ್ದ ವರ್ತಮಾನವು ನೆಹಮ್ಯನಿಗೆ ಮುಟ್ಟಿದ್ದು ಅವನು ಪ್ರಾರ್ಥನೆಯು ಅಂತ ನೋಡ್ತಾ ಇದೀವಿ. 1ನೇ ಅಧ್ಯಾಯ 4ನೇ ವಚನದಲ್ಲಿ ಈ ರೀತಿಯಾಗಿ ಹೇಳುತ್ತೆ. ಏನಂತ ಹೇಳ್ತಾ ಇದ್ದೇನೆ? ನಾನು ಈ ವರ್ತಮಾನವನ್ನ ಕೇಳಿದಾಗ ನೆಲದ ಮೇಲೆ ಕೂತುಕೊಂಡು ಅತ್ಯನು ಕೆಲವು ದಿವಸಗಳವರೆಗೆ ಶೋಕಿಸುತ್ತಾ ಉಪವಾಸವಾಗಿದ್ದು ಪರಲೋಕ ದೇವರ ಮುಂದೆ ವಿಜ್ಞಾಪನೆ ಮಾಡುತ್ತಾ ಇದ್ದೆನು. ಪ್ರಿಯ ದೇವರ ಮಕ್ಕಳೇ, ನೆಹಮ್ಯನು ಯಾಕೆ ಒಂದು ಆಳು ಬಿದ್ದ ಪ್ರಾಕಾರಗಳ ವಿಷಯದಲ್ಲಿ ಪ್ರಾರ್ಥನೆ ಮಾಡಬೇಕಾಗಿತ್ತು? ಆತನಿಗೆ ಒಳ್ಳೆ ಕೆಲಸ ಇದೆ. ಏನ್ ಕೆಲಸ? ರಾಜನ ಕೆಳಗೆ ಆ ಸ್ಥಾನದಲ್ಲಿರ್ತಕ್ಕಂಥ ಕೆಲಸ. ಆದ್ರೆ ಆ ರಾಜನ ಕೆಳಗಿರ್ತಕ್ಕಂಥ ಪಾನದಾಯಕ ಕೆಲಸ ಆತನಿಗೆ ಇಷ್ಟ ಆಗಿಲ್ಲ. ತನಗೇನೋ ಮಾಡ್ಬೇಕಂದ್ರೆ ಮಾಡಬೇಕು. ಆದ್ರೆ ಯೇಸು ಆ ಒಂದು ಪ್ರಾಕಾರಗಳು, ಯಾವ ಪ್ರಾಕಾರಗಳು? ಆಳು ಬಿದ್ದ ಅಥವಾ ಬಿದ್ದೋಗಿರ್ತಕ್ಕಂಥ ಸ್ಥಿತಿಯಲ್ಲಿ ನೋಡಿದಂತ. ಇವಾಗ ನಮ್ಮ ಮನೆ ಇರುತ್ತೆ, ನಮ್ಮ ಮನೆಯಲ್ಲಿ ಒಂದು 10 ವರ್ಷ 15 ವರ್ಷ ಆಗಿರುತ್ತೆ ಅನ್ಕೊಳ್ರಿ. ಚಿಕ್ಕದಾಂತ ರೀತಿಯಲ್ಲಿ ಅವಾಗೇನೋ ನಮಗಿರ್ತಕ್ಕಂಥ ಸಾಮರ್ಥ್ಯಕ್ಕೆ ತಕ್ಕಂಗೆ ನಾವೇನೋ ಮನೆ ಕಟ್ಕೊಂಡಿರ್ತೀವಿ. ಒಂದು RCC ಮನೆ ಅಲ್ಲ, ಜಸ್ಟ್ ಏನೋ ಬಂಡೆಗಳು ಹಾಕಿ ಕಟ್ಕೊಂಡಿರ್ತೀವಿ ಅನ್ಕೊಳ್ರಿ. ಸುತ್ತು ಬಂಡೆ ನಿಂದಿರಿಸ್ಕೊಂಡು ಮೇಲೆ ಶೀಟ್ ಹಾಕೊಂಡು ಒಂದು 10 ರಿಂದ 15 ವರ್ಷ ಆಗೋಷ್ಟೊಳಗೆ ಏನಾಗುತ್ತೆ, ಬಂಡೆ ಕೆಲವೊಂದ್ಸರಿ ಬಿರುಕು ಬಿಡುತ್ತೆ, ಕೆಲವೊಂದ್ಸರಿ ನೆಮ್ಮು ಜಾಸ್ತಿ ಆಗಿ ಏನಾಗುತ್ತೆ, ಬಂಡೆ ಹೊರಗುತ್ತೆ. ಇವೆಲ್ಲವೂ ನೋಡಿದಾಗ ಏನಾಗುತ್ತೆ, ಅಯ್ಯೋ ಇವಾಗಿರೋ ಪರಿಸ್ಥಿತಿಗೆ ನನ್ನ ಮನೆಯನ್ನ ನಾನು ಸರಿ ಮಾಡಿಕೊಳ್ಳಿಕ್ಕೆ ಆಗಲ್ಲ ಅಂತ ನಾವೇನ್ ಮಾಡ್ತೀವಿ, ನಾವು ನಮ್ಮ ಮನೆಯ ವಿಷಯದಲ್ಲಿ ಸ್ವಲ್ಪ ಆದ್ರೂ ನೋವು ಪಡ್ತೀವಿ, ಖಂಡಿತ ನೋವು ಪಡ್ತೀವಿ. ಆದ್ರೆ ಅದೇ ರೀತಿಯಲ್ಲೇ ನೆಹಮ್ಯನು ಸಹ ಯೇಸು ಸ್ವಾಮಿ ಕಟ್ಟಿದಂತ ಆ ಕೋಟೆಯನ್ನ, ಯೇಸು ಸ್ವಾಮಿ ಆ ಒಂದು ಇಸ್ರಾಯೇಲ್ ಪ್ರಜೆಗಳಿಗಿರ್ತಕ್ಕಂಥ ರಕ್ಷಣೆಯನ್ನ ಅವೆಲ್ಲವನ್ನ ನೋಡಿ ಅದು ಬಿದ್ದೋಗಿದೆ, ಆಳು ಬಿದ್ದಿದೆ, ಅದು ಬಿದ್ದೋದ ಸ್ಥಿತಿಯಲ್ಲಿ ಇದೆ ಅಂತೇಳಿ ತಿಳಿದ ತಕ್ಷಣ ಆತನ ಜೀವನದಲ್ಲಿ ಏನಾಗ್ತಾ ಆಯ್ತಂತಂದ್ರೆ ಅಳುತ್ತಾ ಇದ್ದಾನೆ. ತನ್ನ ಮನೆ ಅಲ್ಲ, ದೇವರು ಕಟ್ಟಿಸಿರ್ತಕ್ಕಂಥ ಆ ಒಂದು ದೇವರು ತನ್ನ ಭಕ್ತರ ಮುಖಾಂತರ ಕಟ್ಟಿಸಿದಂತ ಆ ಪ್ರಾಕಾರಗಳನ್ನ ನೋಡಿ ಬಿದ್ದೋದ ಸ್ಥಿತಿಯಲ್ಲಿ ಆತನ ಅಳುತ್ತಾ ಇದ್ದಾನೆ. ಪ್ರಿಯ ದೇವರ ಮಕ್ಕಳೇ, ವಾಕ್ಯವನ್ನು ಕೇಳ್ತಕ್ಕಂಥ ನಮ್ಮ ಜೀವಿತಗಳಲ್ಲಿ ಈ 1ನೇ ಅಧ್ಯಾಯ 4ನೇ ವಚನದಲ್ಲಿ ಆತನು ಅಳುತ್ತಾ ಇದ್ದಾನೆ. ಯಾಕೆ ಅಳಬೇಕು? ಇವತ್ತು ನಾವು ಉಪವಾಸ ಪ್ರಾರ್ಥನೆ ಮಾಡ್ತಾ ಇದೀವಿ, ಅಳುತ್ತಾ ಇದೀವ? ಯಾಕಪ್ಪ ಅಳಬೇಕು? ನಾನು ಚೆನ್ನಾಗಿದ್ದೀನಿ, ನನ್ನ ಜೀವಿತ ಚೆನ್ನಾಗೈತೆ, ನನ್ನ ಕುಟುಂಬ ಚೆನ್ನಾಗೈತೆ, ನನ್ನ ಸೇವಕರು ಚೆನ್ನಾಗಿದ್ದಾರೆ, ನನಗಿರುವಂತ ಸ್ಥಿತಿಗತಿಗಳಲ್ಲಿ ನಾನು ಇದ್ದಿದ್ರಲ್ಲೇ ಚೆನ್ನಾಗಿದ್ದೀನಿ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಕೆಲವೊಂದು ವಿಷಯಗಳನ್ನು ನೆನೆಸಿಕೊಂಡು ನಾವು ಅಳಬೇಕಾಗುತ್ತೆ. ಕೆಲವೊಂದು ವಿಷಯಗಳು ನಾವು ಕೇಳಿದ ತಕ್ಷಣ ಅಳಬೇಕಾಗುತ್ತೆ. ಯಾವ ವಿಷಯದಲ್ಲಿ ಅಂತಂದ್ರೆ, ನಮ್ಮ ಮನೆ ಎದುರಿಗಿರ್ತಕ್ಕಂಥವ್ರಿಗೆ ಸಡನ್ ಆಗಿ ಏನೋ ಆಯ್ತು ಅನ್ಕೊಳ್ರಿ, ಆಟೋಮೆಟಿಕ್ ಅಳು ಬರುತ್ತೆ. ನಾವು ಏನು ಮಾತಾಡ್ಲಿ ಹೋಗಿ ಅವ್ರ ಸುದ್ದಿ ಕೇಳಿದ ತಕ್ಷಣ. ನಾಗನಹಳ್ಳಿ ಸಭೆ ಕಟ್ತಾ ಇದೆ, ಸಭೆ ಕೆಲಸದ ವಿಷಯದಲ್ಲಿ ತುಂಬಾನೇ ಬ್ಯುಸಿ ಆಗಿದೆ. ಇದರ ಮಧ್ಯದಲ್ಲಿ ಕಳೆದ ಒಂದು ವಾರ ಹಿಂದೆ ಯಾರೋ ಏನೋ ಗೊತ್ತಿಲ್ಲ, ಒಂದು ಏನೋ ತೆಂಗಿನಕಾಯಿಗೆ ಏನೋ ಮಾಡಿಸಿ ಅಲ್ಲಿ ಇಟ್ಟಿದ್ದಾರೆ. ನಾವು ಸಭೆಯಲ್ಲಿ ಎಲ್ಲಾ ಕಡೆ ಹೇಳ್ತೀವಿ, ಪ್ರತಿ ವಾರ ಚರ್ಚಲ್ಲಿ ಎಲ್ಲರೂ ಪ್ರಾರ್ಥನೆ ಮಾಡಬೇಕು, ಸಭೆಗಳು ಈ ರೀತಿ ಕಟ್ತಾ ಇದ್ದೇವೆ, ದೇವರ ಕೃಪೆ ಇರಬೇಕಂತ ಹೇಳಿ ಪ್ರಾರ್ಥನೆ ಒಂದು ಕಡೆ ಮಾಡ್ತಾ ಐತೆ, ಸಭೆ ಕೆಲಸಗಳು ನಡೆಸ್ಕೊಂಡು ಬರ್ತಾ ಐತೆ. ಆದ್ರೆ ಅದನ್ನ ನಾವೆಲ್ಲ ಅಲ್ಲಿ ಕೆಲಸ ಮಾಡ್ತಾ ಇದೀವಿ. ಒಳಗಡೆ ಯಾರು ಇಟ್ಟೋಗಿದ್ರೋ ಗೊತ್ತಿಲ್ಲ, ನಮ್ಮ ಸಭೆಯ ಪಕ್ಕದಲ್ಲಿ ಒಂದು ದಾರಿ ಇದೆ, ಆ ದಾರಿಯಲ್ಲಿ ಇಟ್ಟೋಗಿದಾರಂತೆ. ಅದನ್ನ ನಮ್ಮ ಸಭೆಗೆ ಬರ್ತಕ್ಕಂಥ ಒಬ್ಬ ಹಿರಿಯ ಅಜ್ಜಿ ನೋಡಿ
ಇದು ಈ ರೀತಿಯಾಗಿದೆಯಲ್ಲ, ಮಕ್ಕಳು ತಿರುಗಾಡ್ತಾರೆ ಎಷ್ಟೊತ್ತಿನಲ್ಲಿ ಬೇಕು ಅಷ್ಟೊತ್ತಿನಲ್ಲಿ ನೀರು ಬಿಡ್ಲಿಕ್ಕೆ ತಿರುಗಾಡ್ತಾ ಇರ್ತಾರೆ ಅಂತೇಳಿ ಕಟ್ಟಿಗೆಯಲ್ಲಿ ಹಿಂಗೆ ಸೈಡ್ ದೊಬ್ಬಿದಾರಂತೆ. ದೊಬ್ಬಿ ಆದ್ಮೇಲೆ ಏನೋ 4 ಕೂದ್ಲಿಂಗ್ ಅಡ್ಡ ಬಂದು ಅಂತೇಳಿ ಎಡಗೈಲಿ ಹಿಂಗೆ ಅಂದುಕೊಂಡಿದ್ರು ಅಷ್ಟೇ. ಎಡಗೈಲಿ ಈ ಥರ ಅಂದುಕೊಂಡ, ಅವಾಗೇನು ಅನಿಸಿಲ್ಲ, ನಮಗೂ ತಿಳಿಸಿಲ್ಲ ಈ ಥರ ಇದೆ ನೋಡ್ರಪ್ಪ ಅಂತೇಳಿ. ಆದರೆ 2 ದಿನಗಳಾದ ಮೇಲೆ ಇಲ್ಲಿಂದ ಈ ಕಡೆ ಪೂರ್ತಿ ಯಾವ ರೀತಿಯಾಗ ತಾನು ಅಂದುಕೊಂಡ್ರೋ ಅದೇ ರೀತಿಯಲ್ಲೇ ಇಲ್ಲಿ ಕಣ್ಣೆಲ್ಲ ದಪ್ಪ ಆಗಿ ಏನೇನೋ ಆಗಿ ಪಾಪ ಹಾಸ್ಪಿಟ್ಲಿಗೆ ಹೋಗಿ ಬಂದು ನೆನೆ ದಿನ ಅಳುತ್ತಾ ಇದ್ದಾರೆ. ನಾನು ಒಳ್ಳೇದು ಮಾಡಕ್ಕೆ ಹೋದ್ರೆ ನನಗೆ ಯಾಕೆ ಈ ರೀತಿಯಾಗಾಯ್ತು, ಸಭೆಗೆ ಯಾರೋ ಮಕ್ಕಳು ಬರ್ತಿರ್ತಾರೆ, ನಮ್ಮ ಮಕ್ಕಳು ಹೋಗ್ತಿರ್ತಾರೆ, ಈ ಥರ ಕೆಟ್ಟದಾಯ್ತಲ್ಲ ನನಗೆ ಅಂತೇಳಿ ಅಳುತ್ತಾ ಇದ್ದಾರೆ. ಪ್ರಿಯ ದೇವರ ಮಕ್ಕಳೇ, ಅದನ್ನು ಕೇಳಿ ನಾನು ಅಯ್ಯ ಯಾಕೆ ಈ ರೀತಿಯಾಗಿ ನಾವು ಒಳ್ಳೇದು ಸಭೆ ಇಲ್ಲದ ಗ್ರಾಮ ಇರಬಾರದಂತ ನಾವು ಹೇಳಿ ಪ್ರಾರ್ಥನೆ ಮಾಡಿಕೊಂಡು ಪ್ರತಿ ಹಳ್ಳಿಗಳಲ್ಲಿ ಸಭೆ ಆಗಬೇಕಂತ ಉದ್ದೇಶದಿಂದ ನಾವು ಮಾಡ್ತಾ ಇದ್ರೆ ಯಾಕ ಈ ರೀತಿಯಾಗಿ ಅಂತೇಳಿ ರಾತ್ರಿ ಎಲ್ಲ ಆಲೋಚನೆ ಮಾಡಿದ್ದೇನೆ. ನಾನು ಅಂದುಕೊಂಡೆ ಕೊನೆಯದಾಗಿ ನೈಟ್ ಸ್ವಲ್ಪ ಲೇಟ್ ಆಯ್ತು ಮಲಗಲಿಕ್ಕೆ ಆಲೋಚನೆ ಮಾಡುತ್ತಾ, ದೇವರು ಖಂಡಿತ ಆ ಒಂದು ಪ್ರಾಂತದಲ್ಲಿ ದೊಡ್ಡ ಕಾರ್ಯಗಳನ್ನ ಮಾಡಲಿಕ್ಕೆ ದೇವರು ನಿಜವಾಗ್ಲೂ ನಮ್ಮನ್ನು ಬಲಪಡಿಸಲಿಕ್ಕೆ ನಮಗೆ ಅಂಥವು ಕಂಡಿಲ್ಲ ಅಂತಂದ್ರೆ ಏನಾಗುತ್ತೆ, ಸಾಧಾರಣವಾಗಿ ಅಂದುಕೊಳ್ತೀವಿ. ಇವತ್ತು ಇಲ್ಲಿ ಕೂತಿರ್ತಕ್ಕಂಥ ಅಮ್ಮ, ಅಕ್ಕ, ತಂಗಿ, ತಮ್ಮ, ನಿಮ್ಮ ಜೀವಿತಗಳಲ್ಲಿ ಏನಾದರೂ ಕಷ್ಟ ಎದುರಾಗ್ತಾ ಅನ್ಕೊಳ್ರಿ, ಒಳ್ಳೇದಕ್ಕಾಗಿನೇ. ಕಷ್ಟಗಳು ಸಮಸ್ಯೆಗಳು ನಿಮ್ಮ ಮನೆಗೆ ಬಂತು ಅಂತಂದ್ರೆ ಅದು ಮೇಲಿಗಾಗಿಯೇ, ನಮ್ಮನ್ನು ಬಲಪಡಿಸಿಕೊಳ್ಳಲಿಕ್ಕಾಗಿಯೇ. ನಾವು ಏನೋ ಬಿದ್ದೋದ ಸ್ಥಿತಿಯಲ್ಲಿ ಇದೀವೇನೋ, ಬಿದ್ದೋದ ಸ್ಥಿತಿಯಲ್ಲಿ ಇದ್ದುಕೊಂಡು ನಾವು ಆಲೋಚನೆ ಮಾಡುತ್ತಾ ಏನೋ ಓದಿವೆ, ಚರ್ಚಿಗೆ ಬಂದ್ವಿ ಅಂದ್ಕೊಂಡು ಬದುಕ್ತಾ ಇದೀವೇನೋ. ಅದಕ್ಕೆ ದೇವರು ನಮ್ಮನ್ನ ಆ ರೀತಿಯಾಗಿ ಸ್ವಲ್ಪ ಏನಾದರೂ ಕಷ್ಟಗಳು ಬಂದ್ರೆ ಚಿಂತೆ ಮಾಡಬೇಡ್ರಿ. ಕೆಲವರು ರೀತಿಯಲ್ಲಿ ಕೆಲವರು ಆಲೋಚನೆ ಮಾಡ್ತಾರೆ ಏನಂತಂದ್ರೆ, ಏನಪ್ಪಾ ನಾನು ಇಷ್ಟು ಚೆನ್ನಾಗಿ ಓದ್ತಾ ಇದ್ದೀನಿ, ಬರ್ತಾ ಇದ್ದೀನಿ, ನನಗೆ ಯಾಕೆ ಕಷ್ಟ ಅಂತೇಳಿ. ವಾಕ್ಯದಲ್ಲೈತೆ, ಕಷ್ಟಗಳನ್ನ, ಶ್ರಮೆಗಳನ್ನ, ಶೋಧನೆಗಳನ್ನ ಸಹಿಸಿಕೊಳ್ಳುವುದಾದರೆ ನಿನಗೆ ಮೇಲಾಗುತ್ತೆ, ನಿನಗೆ ಒಳ್ಳೇದಾಗುತ್ತೆ ಅಂತೇಳಿ. ನೆಹೆಮ್ಯನ ಏನ್ ಮಾಡ್ತಾ ಇದ್ದಾನೆ, ಬಿದ್ದೋದ ಪ್ರಾಕಾರಗಳ ವಿಷಯದಲ್ಲಿ ಉಪವಾಸವಾಗಿದ್ದು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಆ ಉಪವಾಸದ ಮಾಡಿದ ಪ್ರಾರ್ಥನೆ ಫಲಿಸುತ್ತಾ ಇಲ್ಲ, ಆತನ ಕಾರ್ಯ ಕಣ್ಣ ಬಿದ್ದೋದ ಸ್ಥಿತಿಯಲ್ಲೈತೆ, ಬಿದ್ದೋಗಿದೆ. ಆ ಬಿದ್ದೋದ ಗೋಡೆಗಳನ್ನ ಮತ್ತೆ ತಿರುಗಿ ಆತನ ಏನ್ ಮಾಡ್ತಾ ಇದ್ದಾನೆ, ಅಳುತ್ತಾ ಗೋಳಾಡುತ್ತಾ ತಾನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಅನೇಕ ಜನರಿಗೆ ಪ್ರೋತ್ಸಾಹ ಪಡಿಸ್ತಾ ಇದ್ದಾನೆ. ಕೊನೆಯದಾಗಿ ನೋಡಿಕೊಳ್ಳುವುದಾದರೆ ಆತನು ಉಪವಾಸ ಆತನು ಮಾಡಿದ ಉಪವಾಸ ಪ್ರಾರ್ಥನೆ ಮುಖಾಂತರ ಆಳು ಬಿದ್ದ ಪ್ರಾಕಾರಗಳನ್ನ ಮತ್ತೆ ದೇವರು ಅಲ್ಲಿರ್ತಕ್ಕಂಥವ್ರೆಲ್ಲರ ಮುಖಾಂತರ ದೇವರು ಕಟ್ಟಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ನಿನ್ನ ಜೀವಿತ, ಅಕ್ಕ ತಂಗಿ, ನಿಮ್ಮ ಕುಟುಂಬದ ಜೀವಿತದಲ್ಲಿ ಸೈತಾನನು ಅನೇಕವಾದಂತ ರೀತಿಯಲ್ಲಿ ಬೀಳಿಸ್ಬೇಕಂತ, ನಿನ್ನ ಕುಟುಂಬವನ್ನ ನಾಶ ಮಾಡಬೇಕಂತ, ಅಥವಾ ನಿನ್ನ ಕುಟುಂಬದಲ್ಲಿ ಶ್ರಮೆಗಳು ಬರಬೇಕಂತ, ನಿನ್ನ ಕುಟುಂಬದಲ್ಲಿ ಏಳಿಗೆ ಆಗಬಾರದು ನೀನಂತೇನೆಲ್ಲ ಶತಾಯಗತಾಯ ಪ್ರಯತ್ನ ಮಾಡಿದಾಗಲೂ ನೀನು ಉಪವಾಸದಿಂದ ಮಾಡಿದ ಪ್ರಾರ್ಥನೆಯಲ್ಲಿ ಖಂಡಿತ ನಿನಗೆ ದೇವರು ಬಯಲುಪಡಿಸ್ತಾನೆ. ನಿನ್ನ ಮನೆಯಲ್ಲಿರ್ತಕ್ಕಂಥ ಶೋಧನೆಗಳಾಗಿರಲಿ, ಸಮಸ್ಯೆಗಳಾಗಿರಲಿ, ಇರುಕಾಗಿರಲಿ, ಇಬ್ಬಂದಿ ಆಗಿರಲಿ, ನಿನ್ನ ಕುಟುಂಬದಲ್ಲಿ ಯಾರಾದರೂ ಸೈತಾನನ ಕೈವಾಡದಿಂದ ಮಾಟ ಮಂತ್ರಗಳ ಶಕ್ತಿಗಳು ನಿನ್ನ ಮನೆಯಲ್ಲಿರುವುದಾದ್ರೆ ಅವುಗಳನ್ನ ದೇವರು ತೋರಿಸಿ ಅವುಗಳಿಂದ ವಿಮುಕ್ತಿ ಮಾಡುವ ದೇವರಾತನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲರೂ ಸೇರಿ ಹಲ್ಲೆಲೂಯಾ. ನೆಹೆಮ್ಯನು ಆಳು ಬಿದ್ದ ಸ್ಥಿತಿಯಲ್ಲಿದ್ದಾಗ ಅಳುತ್ತಾ ಪ್ರಾರ್ಥನೆ ಮಾಡಿದ್ದಾನೆ. ಇವತ್ತು ನಾವು ಆಳು ಬಿದ್ದ ಸ್ಥಿತಿಯಲ್ಲಿ ನಮ್ಮ ಜೀವಿತ ಇರದೇ ಇರಬಹುದು. ಮುಂದೊಂದು ದಿನ ನಮಗೆ ಗೊತ್ತಿಲ್ಲ ಯಾವ ಒಂದು ರೀತಿಯಲ್ಲಿ ಸೈತಾನು ಶೋಧಿಸ್ತಾನೇನೋ. ಆ ಸ್ಥಿತಿಗಳು ಬರೋದಕ್ಕಿಂತ ಮುಂಚೆನೆ, ಆ ಒಂದು ಸಮಸ್ಯೆಗಳು ಬರೋದಕ್ಕಿಂತ ಮುಂಚೆ, ಅದಕ್ಕೆ ಪ್ರಸಂಗಿಯಲ್ಲಿ ಜ್ಞಾನಿಯಾದ ಸೊಲೊಮೋನ ಹೇಳ್ತಾನೆ, ಕಷ್ಟದ ದಿನಗಳು ಸಮೀಪಿಸುವುದರೊಳಗಾಗಿ ಏನ್ ಮಾಡ್ಬೇಕಂತೆ, ಯೌವನದಲ್ಲಿಯೇ ನಿನ್ನ ಸೃಷ್ಟಿಕರ್ತನನ್ನ ಸ್ಮರಿಸು ಅಂತೇಳಿ ಪ್ರಸಂಗಿ ಗ್ರಂಥದಲ್ಲಿ ನೋಡ್ತಾ ಇದೀವಿ. ನಮಗೆ ಕಷ್ಟದ ದಿನಗಳು ಮುಂದೆ ಯಾವ ರುಚಿ ಇದೆ ಗೊತ್ತಿಲ್ಲ. ಆ ದಿನಗಳು ಸಮೀಪಿಸುವುದರೊಳಗಾಗಿ ನಮ್ಮನ್ನ ಬಲಪಡಿಸಿಕೊಳ್ಳೋಣ, ವಾಕ್ಯಗಳ ಮುಖಾಂತರ ಬಲಪಡಿಸಿಕೊಳ್ಳೋಣ. ನೆಹೆಮ್ಯನ ಹಾಗೆ ನಾವು ಕೆಲವೊಂದು ವಿಷಯದಲ್ಲಿ ಲೋಕದಲ್ಲಿ ಏನೋ ವಿಷಯ ಕೇಳಿದ್ರೆ ಅಳುತ್ತಾ ಇರ್ತೀವಿ. ಆಸ್ಪತ್ರೆ ಪಾಲಾದ್ರೂ ನಮ್ಮವರು ಸ್ವಂತದವರು ಅಂತಂದ್ರೆ ಅಳುತ್ತೀವಿ. ಆದ್ರೆ ಯೇಸು ಸ್ವಾಮಿಯ ವಿಷಯದಲ್ಲಿ ಬಂದಾಗ ನಶಿಸಿ ಹೋಗ್ತಾ ಇದಾರಂದ್ರೂ ಸಹ ನಾವು ಅಳುತ್ತಾ ಇಲ್ಲೇನೋ, ಕಷ್ಟದಲ್ಲಿ ಇದಾರಂದ್ರೂ ಸಹ ನಾವು ಅಳುತ್ತಾ ಇಲ್ಲೇನೋ. ಕೆಲವೊಂದು ಸಾರಿ ನಮ್ಮ ಸ್ವಂತದವರೇ ಆಸ್ಪತ್ರೆಗೆ ಹೋಗಿದಾರಂತ ಆ ಒಂದು ಸೆಂಟಿಮೆಂಟ್ ಗಳಿತೀವಿ ಹೊರತು ದೇವರ ಸನ್ನಿಧಿಯಲ್ಲಿ ಒಂದು ಅಳುತ್ತಾ, ಅಯ್ಯ ನನ್ನ ಗಂಡನು, ನನ್ನ ಕುಟುಂಬ, ನನ್ನ ಅತ್ತೆ
ಅತ್ತೆ, ನನ್ನ ಮಾಮ ಅಥವಾ ನನ್ನ ಸಂಬಂಧಿಗಳು ಈ ರೀತಿಯಾಗಿ ಆಸ್ಪತ್ರೆಯಲ್ಲಿದ್ದಾರೆ, ನೀನು ಹೆಂಗಾದ್ರೂ ಮಾಡಿ ಸ್ವಸ್ಥ ಮಾಡಬೇಕಂತೇಳಿ ಅಳುತ್ತಾ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಾ? ಮಾಡ್ತಾ ಇರೋದು ಅದರ ಸ್ತೋತ್ರ. ದೇವರಿಗೆ ಮಹಿಮೆ, ದೇವರಿಗೆ ಮಹಿಮೆ, ನಿಮಗೆ ಆಶೀರ್ವಾದ ದೇವರು ಖಂಡಿತ ಕೊಡುವ ದೇವರಾಗಿದ್ದಾನೆ. ಮಾಡ್ತಾ ಇಲ್ಲ ಅಂತಂದ್ರೆ ದೇವರು ಇದೊಂದು ಅವಕಾಶ. ನಾವು ಆ ರೀತಿಯಾಗಿ ಮಾಡುವಂತವರಾಗಿರೋಣ. ನಾವು ಆ ರೀತಿಯಾಗಿ ದೇವರ ಸನ್ನಿಧಿಯಲ್ಲಿ ನಾವು ಸೇರಿಕೊಂಡು ಆತನನ್ನ ಅನುಸರಿಸುತ್ತಾ ಆತನ ನೆಹಮ್ಯನ ಹಾಗೆ ನಮ್ಮ ಪ್ರಾರ್ಥನೆ ಜೀವಿತ ನಾವು ಬಲಪಡಿಸಿಕೊಳ್ಳೋಣ. ನೆಹಮ್ಯನು ಮಾತ್ರವಲ್ಲ ಪ್ರಿಯ ದೇವರ ಮಕ್ಕಳೇ, ಬೈಬಲಲ್ಲಿ ತುಂಬಾ ಜನ ಇನ್ನು ಪ್ರಾರ್ಥನೆ ಮಾಡಿದ್ದಾರೆ. ಪ್ರಾರ್ಥನೆ ಬೇರೆ, ಉಪವಾಸ ಪ್ರಾರ್ಥನೆ ಬೇರೆ. ಏನಿ ವ್ಯತ್ಯಾಸ? ನಾವು ದಿನ ಊಟ ಮಾಡ್ತೀವಿ, ಪ್ರತಿದಿನ 3 ಹೊತ್ತು ಊಟ ಮಾಡ್ತೀವಿ. ಬೆಳಿಗ್ಗೆ ಎದ್ದಾಗ ಪ್ರಾರ್ಥನೆ ಮಾಡ್ಕೊಳ್ತೀವಿ, ರಾತ್ರಿ ಪ್ರಾರ್ಥನೆ ಮಾಡ್ಕೊಳ್ತೀವಿ, ಸಮಯ ಸಿಕ್ಕಾಗ ಪ್ರಾರ್ಥನೆ ಮಾಡ್ಕೊಳ್ತೀವಿ. ಆದರೆ ಉಪವಾಸದಿಂದ ಕೂಡಿದ ಪ್ರಾರ್ಥನೆಯು ನಮ್ಮ ಬಲಹೀನತೆಗಳನ್ನು ನಮಗೆ ಬಯಲುಪಡಿಸುತ್ತೆ. ಹಲ್ಲೆಲೂಯಾ. ನಾವೆಲ್ಲಿ ಬಿದ್ದೋಗಿದ್ದೀವಿ, ಯಾವ ಸ್ಥಿತಿಯಲ್ಲಿದ್ದೀವಿ, ಯಾವ ಒಂದು ಸ್ಥಾನದಲ್ಲಿದ್ದೀವಿ ಅಂತೇಳಿ ನಮಗೆ ತೋರಿಸ್ತತೆ. ಯಾವಾಗ ಅಂತಂದ್ರೆ ಉಪವಾಸದಿಂದ ಕೂಡಿದ ಪ್ರಾರ್ಥನೆಗಳಲ್ಲಿ ವಿಧ ವಿಧವಾಗಿದ್ದಾವೆ. 40 ದಿನಗಳು ಉಪವಾಸ ಪ್ರಾರ್ಥನೆ ಮಾಡಿದರೆ ಯಾರು ಮಾಡಿದಾರಮ್ಮ? ಹಲ್ಲೆಲೂಯಾ. 40 ದಿನಗಳು ಉಪವಾಸ ಪ್ರಾರ್ಥನೆ ಮಾಡಿದ್ರೆ ಯಾರು ಮಾಡಿದಾರೆ? ಯೇಸು ಸ್ವಾಮಿ ಮಾಡಿದಾರ? ಯೇಸು ಸ್ವಾಮಿ ಮಾಡಿದಾರ? ನಾವು ಮೊನ್ನೆ ರಂಜಾನ ಮಾಡ್ಕೊಂಡ್ರಲ್ಲ ಎಲ್ಲ ಮುಸ್ಲಿಂ ಬಾಂಧವರೆಲ್ಲರೂ, ಅವರೆಲ್ಲರೂ ಏನು ಮಾಡಿದ್ರು? 40 ದಿನಗಳ ಕಾಲ ಬಿಸಿಲು ಭಯಂಕರವಾಗಿದ್ರು ಅವ್ರು ರಂಜಾನಲ್ಲಿ. ಹಿಂದೂಗಳು ನೋಡುವುದಾದ್ರೆ ಅವರು ಸಹ ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಅವರವರ ಸಿದ್ಧಾಂತಗಳು ಏನು ಹೇಳುತ್ತೋ ಅದನ್ನು ಪಾಟಿಸ್ತಾ ಇದ್ದಾರೆ. ಆದರೆ ಯೇಸು ಸ್ವಾಮಿ ನಂಬಿದಂಥ ನಮ್ಮ ಜೀವಿತಗಳಲ್ಲಿ ನಾವು ಏನು ಮಾಡ್ತಾ ಇಲ್ಲ? ಉಪವಾಸವಾಗಿರ್ತಾ ಇಲ್ಲ. ನಾವು ಪ್ರತಿ ಶುಕ್ರವಾರ ಉಪವಾಸವಾಗಿದ್ದು ಪ್ರಾರ್ಥನೆ ಮಾಡೋಣ. ನಾನು ಕೊಚ್ಚಿಕೊಳ್ಳಿ ಕೇಳ್ತಾ ಇಲ್ಲ. ಕಳೆದ ಜನವರಿ ತಿಂಗಳಿಂದ ಹಿಡಿದು ಹೆಂಡತಿ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಮಕ್ಕಳಿದ್ದಾರೆ, ಕೆಲಸಗಳಿರ್ತವೆ, ಇವೆಲ್ಲ ಒತ್ತಡಗಳಿದ್ದಾಗಲೂ ಸಹ ನಾನು ಹೇಳ್ತಾ ಇರ್ತೀನಮ್ಮ, ಉಪವಾಸ ಪ್ರಾರ್ಥನೆ ಅಂದರೆ ಪ್ರತ್ಯೇಕವಾದಂಥ ಒಂದು ಕೋಣೆಯಲ್ಲಿ ಹೋಗಿ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಇರಬೇಕಂದ್ರೆ ತನ್ನಂತಳೆ ಹಾಡುಗಳನ್ನು ಕೇಳುತ್ತಾ ತನ್ನ ಮನಸ್ಸಲ್ಲೇ ಪ್ರಾರ್ಥನೆ ಮಾಡಿಕೊಂಡು ಸಾಯಂಕಾಲ 1 ತಾಸು 1.5 ತಾಸು ಆ ಒಂದು ಸನ್ನಿಧಿಯಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ಕೊಳ್ತಾ ಇರ್ತಾಳೆ. ಯಾಕೆ ಇದನ್ನು ಕೊಚ್ಚಿಕೊಳ್ಳಿ ಕೇಳ್ತಾ ಇಲ್ಲ? ಈ ಪ್ರತಿ ಶುಕ್ರವಾರ ಕೆಲಸಕ್ಕೆ ಯಾರ್ಯಾರು ಹೋಗ್ತಾ ಇಲ್ಲೇನೋ, ದೇವರು ನಿಮಗೆ ಮನೆ ಅಂದ್ರೆ ಹೌಸ್ ವೈಫ್ ಆಗಿ ದೇವರು ನಿಮ್ಮನ್ನ ಇಟ್ಟಿದ್ರೆ ಒಂದು ಒಳ್ಳೆ ಅವಕಾಶ. ನಿಮ್ಮ ಕುಟುಂಬಕ್ಕಾಗಿ ಉಪವಾಸವಾಗಿದ್ದು ನೀವು ಪ್ರಾರ್ಥನೆ ಮಾಡ್ರಿ. ಆಗ್ತಾ ಇಲ್ಲ, ಶರೀರ ಸ್ಪಂದಿಸ್ತಾ ಇಲ್ಲ ಅಂದ್ರೆ ಮಧ್ಯಾಹ್ನ 3 ಗಂಟೆವರೆಗಾದ್ರೂ ಉಪವಾಸವಾಗಿದ್ದು ಪ್ರಾರ್ಥನೆ ಮಾಡ್ರಿ. ಯಾಕಂದ್ರೆ ದೇವ್ರ ವಾಕ್ಯ ಹೇಳುತ್ತೆ, ನಾವು ಆತನ ಇಟ್ಟಿರ್ತಕ್ಕಂಥ ಸಿದ್ಧಾಂತಗಳನ್ನ ಪಾಲಿಸುವುದಾದ್ರೆ ಖಂಡಿತ ನಮ್ಮನ್ನ ಕೈ ಬಿಡುವ ದೇವರಲ್ಲ, ಖಂಡಿತ ನಮ್ಮ ಜೀವಿತಗಳನ್ನ ಈ ಲೋಕದ ರೀತಿಯಲ್ಲಿ ಇರುಗೂಡಿಸುವ ದೇವರಲ್ಲ. ಅದಕ್ಕೆ ಹೇಳ್ತಾನೆ, ಲೋಕದಲ್ಲಿರುವವನಿಗಿಂತ ನನ್ನೊಳಗೆ ನಮ್ಮೊಳಗಿರುವ ಆತನು ಉನ್ನತನು ದೊಡ್ಡವನಂತೇಳಿ. ಆ ದೊಡ್ಡದಾಂತ ದೇವರು ನಾವು ನಂಬಿದಾಗ ದೊಡ್ಡದಾಂತ ರೀತಿಯಲ್ಲಿ ದೇವರು ನಮ್ಮನ್ನು ಅಭಿವೃದ್ಧಿ ಪಡಿಸಲಿಕ್ಕೆ ಆತನ ಇಷ್ಟಪಡ್ತಾ ಇದ್ದಾನೆ. ಆದರೆ ನೆಹಮ್ಯನ ವಿಷಯದಲ್ಲಿ ನಾವು ನೋಡ್ಕೊಂಡ್ವಿ ಇಷ್ಟೊತ್ತು. ನೆಹಮ್ಯನು ತಾನು ಸುಮ್ಮನೆ ಇಲ್ಲ, ಅಳೋದು ಮಾತ್ರವಲ್ಲ, ದೇವರ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ವಿಜ್ಞಾಪನೆಗಳನ್ನು ಮಾಡ್ತಾ ಇದ್ದಾನೆ. ಯೆಹೋವನು ಮಹೋನ್ನತನು ಭಯಂಕರನು ಆಗಿರುವ ಪರಲೋಕದ ದೇವರೇ, ನಿನ್ನನ್ನು ಪ್ರೀತಿಸಿ ನಿನ್ನ ಆಜ್ಞೆಗಳನ್ನು ಅನುಸರಿಸುವವರಿಗೆ ಮಾಡಿದ ಕೃಪಾ ವಾಗ್ದಾನಗಳನ್ನು ನೆರವೇರಿಸುವವನೇ, ಕೃಪೆ ಮಾಡಿ ಕಿವಿಗೊಡಬೇಕು, ಕಡ್ರಾಕ್ಷಿಸಬೇಕು, ನಿನ್ನ ಸೇವಕನ ಪ್ರಾರ್ಥನೆಯನ್ನ ಲಾಲಿಸಬೇಕಂತ ಏನ್ ಮಾಡ್ತಾ ಇದ್ದಾನೆ? ಆತನ ಹಗಲಿರುಳು ದೇವರ ಸ್ಥಾನದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ದೇವರು ಕೃಪೆಯಿಂದ ಯಾವಾಗಾದ್ರೂ ನಾನು ಅದು ಅಣ್ಣವ್ರು ಇಟ್ಟಿರ್ತಕ್ಕಂಥ ಸೇವಕರು ಇಟ್ಟಿರ್ತಕ್ಕಂಥ ಸ್ಟೇಟಸ್ ನೋಡಿದ್ನೋ, 62 ತಾಸುಗಳು ಪ್ರಾರ್ಥನೆ. ನನ್ನ ಜೀವನದಲ್ಲಿ ಯಥಾರ್ಥವಾಗಿ ಹೇಳ್ತಾ ಇದ್ದೇನೆ, ಕಳೆದ ನವೆಂಬರ್ ತಿಂಗಳಿಂದ ದೇವರು ನನ್ನೊಟ್ಟಿಗೆ ಮಾತಾಡ್ತಾ ಇದ್ದಾರೆ. ಅದಕ್ಕಿಂತ ಮುಂಚೆ ಮಾತಾಡಿಲ್ಲ ಅಂತಲ್ಲ, ಪರ್ಟಿಕ್ಯುಲರ್ ಆಗಿ ಉಪವಾಸದ ವಿಷಯದಲ್ಲಿ ಮಾತನಾಡ್ತಾ ಇದ್ದಾರೆ. 2017ರವರೆಗೆ ನನ್ನ ಆರೋಗ್ಯದ ಜೀವಿತ ಚೆನ್ನಾಗಿತ್ತು. 2017 ಆದಮೇಲೆ ಸ್ವಲ್ಪ ನನಗೆ ಆರೋಗ್ಯದ ವಿಷಯದಲ್ಲಿ ಏರುಪೇರಿದೆ. ನಾನು ನಿಂತಿದ್ದೀನಿ ದೇವರ ಉಚಿತಾರ್ಥವಂತ ಕೃಪೆಯಿಂದ ಮಾತ್ರ. ಅದಕ್ಕಿಂತ ಮುಂಚೆ ನಾನು ಪ್ರತಿ ಶುಕ್ರವಾರ ಪ್ರತಿ
ನನಗೆ ಪ್ರೇರೇಪಣೆ ಆದಂಗೆಲ್ಲ ಉಪವಾಸವಾಗಿದ್ದು ಪ್ರಾರ್ಥನೆ ಮಾಡ್ತಾ ಇದೆ. ತುಂಬ ಶರೀರಕ್ಕೆ ಆಪರೇಷನ್ಗಳಾದ ಕಾರಣ ಉಪವಾಸ ಮಾಡಲಿಕ್ಕೆ ನನ್ನ ಶರೀರ ಇವಾಗ ಸ್ಪಂದಿಸ್ತಾ ಇಲ್ಲ. ಆದರೂ ದೇವರು ನನ್ನೊಟ್ಟಿಗೆ ಮಾತನಾಡಿ ತಿಳಿಸ್ತಾ ಇದ್ರು. ಜನವರಿ ತಿಂಗಳು, ಫೆಬ್ರವರಿ, ಮಾರ್ಚ್, ಏಪ್ರಿಲ್ ತಿಂಗಳು ಬಂತು. ದೇವರು ನನಗೆ 3 ದಿನಗಳ ಕಾಲ ಏನು ಸೇವಿಸಿದ ಹಾಗೆ ನೀನು ಉಪವಾಸ ಮಾಡಬೇಕಂತ ದೇವರು ಕಳೆದ 3-4 ಅಂದರೆ ಡಿಸೆಂಬರ್, ನವೆಂಬರ್ ತಿಂಗಳಿಂದ ತಿಳಿಸ್ತಾ ಇದ್ದಾರೆ. ಆದರೆ ಯಥಾರ್ಥವಾಗಿ ಹೇಳ್ತೀನಿ, ನನಗೆ ಮಾಡಲಿಕ್ಕೆ ಅನುಕೂಲ ಆಗ್ತಾ ಇಲ್ಲ. ಕಾರಣ ಏನಂತಂದರೆ, ಚರ್ಚ್ ಕೆಲಸಗಳು ಇಟ್ಕೊಂಡಿದ್ದೀವಿ. ಚರ್ಚ್ ಕೆಲಸ ನೋಡಿಕೊಳ್ಳಿಕ್ಕೆ ಕಂಪಲ್ಸರಿ ಹೋಗಬೇಕು. ಅದರ ಜೊತೆಗೆ ಪ್ರೇಯರ್ಗಳೆಲ್ಲ ಕರೆದಾಗ ಮಾಡಿದಾಗ ಅಂತೇಳಿ ಈ ಒತ್ತಡಗಳಲ್ಲಿ ಮಾಡಲಿಕ್ಕೆ ಆಗ್ತಾ ಇಲ್ಲ. ಆದರೆ ದೇವರು ನಿಜವಾಗ್ಲೂ, ನನ್ನ ಹೆಂಡತಿ ಎಷ್ಟೋ ಬೈತಾ ಇರ್ತಾರೆ, ನೀನು ಮಾಡಬೇಕು, ಹೇಳಿದ ಮೇಲೆ ಮಾಡಬೇಕು ಅಂತೇಳಿ. ನಾನೇನು ಮಾಡ್ದಂಗೆ ಸುಮ್ಮನೆ ಇಲ್ಲ, ಕೆಲಸಗಳಿದ್ದಾವೆ ಅಂತ ಹೇಳ್ತಾ ಇದ್ದೀನಿ. ಆದರೆ ಅಣ್ಣವರು ಸ್ಟೇಟಸ್ ಇಟ್ಟ ಮೇಲೆ 62 ತಾಸುಗಳಂತ ಏನು ನೋಡಿದ್ನೋ, ಖಂಡಿತ ಇದೇ ತಿಂಗಳಲ್ಲೇ ಪರ್ಟಿಕ್ಯುಲರ್ ಆಗಿ ಒಂದು 3 ದಿನಗಳ ಕಾಲ ಉಪವಾಸ ಪ್ರಾರ್ಥನೆ ಮಾಡಬೇಕಂತ ಸಿದ್ಧನಾಗಿದ್ದೇನೆ. ದಯಮಾಡಿ ನೀವು ನಿಮ್ಮ ಪ್ರಾರ್ಥನೆಗಳಲ್ಲಿ ನನ್ನನ್ನು ಜ್ಞಾಪಕ ಮಾಡಿಕೊಡ್ರಂತ ಪ್ರೀತಿಯಿಂದ ಕೇಳ್ತಾ ಇದ್ದೇನೆ. ಹಲ್ಲೆಲೂಯಾ. ನಾನು ಮಾಡ್ತಾ ಇಲ್ಲಲ್ಲ ಸರ್, ನೀನ್ ಹೆಂಗೆ ಹೇಳ್ತೀಯ ಅಂತಂದ್ರೆ, ಮುಂಚೆ ಮಾಡಿದೀವಮ್ಮ, ಹೇಳಿದನಲ್ಲ, ಆರೋಗ್ಯ ಶರೀರ ಇವಾಗ ಸ್ಪಂದಿಸ್ತಿಲ್ಲ. ಕಾರಣ ಏನಂತಂದ್ರೆ, ಇಲ್ಲಿ ನಿಂತಿರ್ತಕ್ಕಂಥ ನನಗೆ ಸರಿಸುಮಾರು 6 ಮೇಜರ್ ಆಪರೇಷನ್ ಆಗಿದ್ದಾವೆ, 1-2 6 ಅನಸ್ತಿ ಇಂಜೆಕ್ಷನ್ ಬಿದ್ದಿದೆ ನನಗೆ. ಒಂದು ಇಂಜೆಕ್ಷನ್ ಮಾಡಿಸ್ಕೊಂಡ್ರೆ ಹೆಣ್ಮಕ್ಳಿಗೆ ಗೊತ್ತಿರುತ್ತೆ ಹೆಂಗಿರುತ್ತೆ ಅಂತ ಹೇಳಿ. ಬೆನ್ನಿಗೆ 6 ಇಂಜೆಕ್ಷನ್ ಮಾಡಿದ್ದಾರೆ, ಅಂದ್ರೆ ಮೊಬ್ ಇಂಜೆಕ್ಷನ್ ಅಂತಾರಲ್ಲ ಅದು. ಆದ್ರೂ ಸಹ ದೇವರು ನನ್ನನ್ನು ಸಜೀವ ಲೆಕ್ಕದಲ್ಲಿಟ್ಟು 2017, 16, 17 ಈ 3 ಒಂದೇ ಕಡೆ 32 ಒಲೆಗೆ ಬಿದ್ದಿದೆ. ಇದನ್ನೆಲ್ಲ ನಾನು ಯಾಕೆ ಹೇಳ್ತಾ ಇದ್ದೇನೆಂದ್ರೆ, ನಾನು ಮಾಡ್ತಾ ಇಲ್ಲ ಅನ್ಲಿಕ್ಕೆ ಒಂದು ಕಾರಣ ಅಷ್ಟೇ, ಶರೀರ ಸ್ಪಂದಿಸ್ತಿಲ್ಲ ಅಂತ ಹೇಳಿ. ಯಾಕಂದ್ರೆ ವಾಕ್ಯ ಬೋಧಿಸುವಂಥವ್ರು ಹೆಂಗಿರ್ಬೇಕಂತಂದ್ರೆ, ನಾವು ಮಾಡಿ ಅದನ್ನ ಹೇಳ್ಬೇಕೆ ಹೊರತು ಮಾಡದಂತ ಹೇಳದಲ್ಲ. ಅದಕ್ಕಿಂತ ಮುಂಚೆ ನಾವು ಮಾಡಿದೀನಿ. ಈಸ್ಟರ್ ಹಬ್ಬ ಬಂತಂದ್ರೆ 40 ದಿನಗಳ ಕಾಲ ಉಪವಾಸವೂ ಸಹ ಅನೇಕ ಸಾರಿ ಇದ್ದಿದ್ದೀನಿ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ನನ್ನ ಒಂದು ಜೀವನದಲ್ಲಿ ಈ ದೇವರು ಈಗ ಕೊಟ್ಟ ಆರೋಗ್ಯಕ್ಕೆ ನಾನು ದೇವರಿಗೆ ವಂದನೆ ಸಲ್ಲಿಸ್ತಾ ಇದ್ದೀನಿ. ಹಲ್ಲೆಲೂಯಾ, ಹಲ್ಲೆಲೂಯಾ. 2017ನೇ ಇಸ್ವಿಯಲ್ಲಿ ನಾನು ತೀರ್ಮಾನ ಮಾಡಿಕೊಂಡೆ. ಡಾಕ್ಟರ್ಗಳು ಹೇಳಿದ್ರು, ಇನ್ನು ನನಗೆ ಅವಾಗ ಮದುವೆ ಆಗಿತ್ತು, ಮಕ್ಕಳಿರ್ಲಿಲ್ಲ. ಒಂದೇ ಮಾತು ಹೇಳಿದ್ರು ಡಾಕ್ಟರ್ಗಳು, ನಮ್ಮಮ್ಮನ ಕರೆದು, ಇವನ ಜೀವನ ಪರ್ಯಾಂತರ ಹಾಸಿಗೆ ಮೇಲೆ ಬೋರ್ಲ ಮಲಗಬೇಕು. ಒಂದು ಕಡೆ ಅಲ್ಲ, ಆ ಕಡೆ ಅಲ್ಲ, ಈ ಕಡೆ ಅಲ್ಲ, ಸ್ಟೇಟ್ ಅಲ್ಲ, ಬೋರ್ಲ ಮಲಗಬೇಕು. ಯಾಕಂದ್ರೆ ಆಪರೇಷನ್ ಆಗಿದ್ದು ನನ್ನ ಹಿಂದೆ, ಬೆನ್ನಿಂದೆ ಕೆಳಗಡೆ. ಪ್ರಿಯ ದೇವರ ಮಕ್ಕಳೇ, ಆ ಒಂದು ಜನವರಿ ತಿಂಗಳು 24ನೇ ತಾರೀಕು ಆಪರೇಷನ್ ಆಗಿದೆ. ಫೆಬ್ರವರಿ ತಿಂಗಳಿಂದ ಮಾರ್ಚ್ ತಿಂಗಳವರೆಗೂ ಪ್ರತಿದಿನ ಅಳುತ್ತಾ ಪ್ರಾರ್ಥನೆ ಮಾಡಿದ್ದೇನೆ. ಪ್ರತಿದಿನ ಅಳುತ್ತಾ ನಾನು ಪ್ರಾರ್ಥನೆ ಮಾಡಿದ್ದೇನೆ. ದೇವರ ಹತ್ರ ಒಂದೇ ಕೇಳಿದ್ದು, ದೇವರೇ, ನಿನ್ನ ಚಿತ್ತವು ಸಂಕಲ್ಪ, ನಾನು ನನ್ನ ತಂದೆ ತಾಯಿಗೆ ಒಬ್ಬೇ ಮಗನು, ಸೇವೆ ಕೊಟ್ಟಿದ್ದೀಯಪ್ಪ, ಈ ಸೇವೆನ ನಾನು ಮುಂದುವರಿಸಿಕೊಂಡು ಹೋಗ್ಬೇಕು. ನನಗೆ ಈ ರೀತಿಯಾಗಿ ಆಪರೇಷನ್ಗಳಾಗಿದೆ ಅಂತೇಳಿ ಪಶ್ಚಾತ್ತಾಪ ಪಟ್ಟು ಪ್ರಾರ್ಥನೆ ಮಾಡಿಕೊಂಡಾಗ ನಾನು ಒಂದೇ ಹೇಳಿದ್ದು, ದೇವರು, ನೀನು ಮತ್ತೆ ನನಗೆ ದೇವರ ಆರೋಗ್ಯವನ್ನು ನೀನು ಕೊಟ್ರೆ, ನನ್ನ ಉಸಿರಿರೋವರೆಗೂ ಈ ಬೈಬಲ್ ಇಟ್ಕೊಂಡು ಎಲ್ಲಿ ಸುವಾರ್ತೆಗೆ ಕರೀತಾರೋ, ಎಲ್ಲಿ ವಾಕ್ಯವನ್ನು ಬೋಧಿಸ್ಲಿಕ್ಕೆ ಕರೀತಾರೋ, ಧಾರಾಳವಾಗಿ ನಾನು ಹೋಗಿ ಅಲ್ಲಿ ಸುವಾರ್ತೆಯನ್ನ, ಸೇವೆಯನ್ನ, ಅಲ್ಲಿ ವಾಕ್ಯವನ್ನು ಹಂಚಿ ಬರ್ತೀನಿ ಅಂತ ತೀರ್ಮಾನ ಮಾಡಿಕೊಂಡು 1 ತಿಂಗಳ ಕಾಲ, ಹಲ್ಲೆಲೂಯಾ, 1 ತಿಂಗಳು ಪೂರ್ತಿಯಾಗಿ ನಾನು ಪ್ರಾರ್ಥನೆ ಮಾಡಿಕೊಂಡೆ. ಡಾಕ್ಟರ್ ಹೇಳಿದ್ರು ನಡ್ಲಿಕ್ಕೆ ಆಗಲ್ಲ ಅಂತೇಳಿ, ಜೀವನನೇ ಆಗಲ್ಲ, ಜೀವನನೇ ಮುಗಿತು ಅನ್ನೋಂಥ ರೀತಿಯಲ್ಲಿ. ಆದರೆ ದೇವರ ಮಹಾ 2018ರಲ್ಲಿ ಅದು 6ನೇ ತಿಂಗಳು 15ನೇ ತಾರೀಕು ದೇವರು ನನಗೆ ಮುದ್ದಾ ಅಂತ ಹೆಣ್ಣು ಮಗುವನ್ನು ದೇವರಿಗೆ ಕೊಟ್ಟರು. 2019ನಲ್ಲಿ ಡಿಸೆಂಬರ್ 15ನೇ ತಾರೀಕು ಮುದ್ದಾದಂತ ಹೆಣ್ಣು ಮಗುವನ್ನು ದೇವರು ಕೊಟ್ಟರು. 2021ರಲ್ಲಿ 10ನೇ ತಿಂಗಳು 10ನೇ ತಾರೀಕು ದೇವರ ಕೃಪೆಯಿಂದ ಒಂದು ಗಂಡು ಮಗುವನ್ನು ದೇವರ ಕೊಟ್ಟರು. ಯಾಕೆ ಇದನ್ನು ಹೇಳ್ತಾ ಇದ್ದಾನಂದ್ರೆ, ನನಗೆ ಇಷ್ಟು ಆಪರೇಷನ್ಗಳಾದಾಗ ನನ್ನ ಮುಂದೆ ನನಗೆ ಜೊತೆಯಾಗಿ ನಿಂತು ನನಗೆ ಬಲಪಡಿಸಿ ನನ್ನನ್ನು ಮುಂದೆ ನಡೆಸಿದಂಥದ್ದು ದೇವರ ಆತ್ಮ, ದೇವರ ಕೃಪೆ ಮಾತ್ರ. ಹಲ್ಲೆಲೂಯಾ. ಅದಕ್ಕಾಗಿ ಪ್ರಿಯ ದೇವರ ಮಕ್ಕಳೇ, ನಿಮ್ಮ ಜೀವಿತಗಳಲ್ಲಿ ಸಹ ಅಷ್ಟೇ,
ಏನೇ ಸಮಸ್ಯೆಗಳು ಬರಲಿ, ಸಮಸ್ಯೆಗಳ ಕಡೆಗೆ ನೋಡಬೇಡ್ರಿ, ಸಮಸ್ಯೆಗಳನ್ನು ತೀರಿಸುವ ದೇವರ ಕಡೆಗೆ ನೋಡ್ರಿ. ಆತನ ನಮಗೆ ಗೊತ್ತು, ಆದ್ರೆ ನೋಡ್ತಾ ಇಲ್ಲೇನೋ. ಆತನು ತೀರಿಸ್ತಾನಂತ ನಮಗೆ ಗೊತ್ತು, ಆದ್ರೆ ನಾವು ಆತನ ಕಡೆಗೆ ನಮ್ಮ ಮನಸ್ಸು ಬಿಚ್ಚಿ ಆತನ ಹತ್ರ ಹೇಳಿಕೊಳ್ತಾ ಇಲ್ಲೇನೋ. ಖಂಡಿತ ಆತನು ನಮಗೋಸ್ಕರ ಸದಾ ಕಾಯ್ತಾ ಇದ್ದಾನೆ. ಮಗಳೇ, ಮಗನೇ ಅಂತ ಎದುರು ನೋಡ್ತಾ ಇದ್ದಾನೆ. ಆ ಎದುರು ನೋಡುವಂತ ದೇವರ ಬಳಿಗೆ ನೀನು ಹೋಗುವುದಾದರೆ, ಪ್ರಾರ್ಥನೆ ಮಾಡುವುದಾದರೆ, ಉಪವಾಸವಾಗಿದ್ದು ಬೇಡುವುದಾದರೆ, ಖಂಡಿತ ಎಷ್ಟೇ ದೊಡ್ಡ ಬಂಧನಗಳಲ್ಲಿ ನೀನು ಸಿಲುಕಾಕಿಕೊಂಡಿದ್ರು ಅವಳಿಂದ ಬಿಡಿಸುವ ದೇವರು ಆತನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನನಗೆ ಮಕ್ಕಳಾಗಲ್ಲ ಅಂತಂದ್ರು. ನಮ್ಮ ಅಕ್ಕ ಪಕ್ಕದಲ್ಲಿರ್ತಕ್ಕಂಥವ್ರು, ಇಷ್ಟು ಆಪರೇಷನ್ಗಳಾಗಿದೆ, ಹೆಂಗಾಗತ್ತೆ ಅಂತೇಳಿ ದೇವರ ಕೃಪೆಯಿಂದ ಮಕ್ಕಳನ್ನು ದೇವರು ಕೊಟ್ಟರು. 3ನೇ ಮಗು ಅಂದರೆ 3ನೇದು ಪ್ರೆಗ್ನೆಂಟ್ ಆಗ, ನನ್ನ ಹೆಂಡತಿ ಪ್ರೆಗ್ನೆನ್ಸಿ ಆದಾಗ ಡಾಕ್ಟರ್ ಹೇಳಿದ್ರು ಇದು ಕೆಟ್ಟೋಗಿದೆ, ತೆಗೆದು ಬಿಡು ಅಂತೇಳಿ. ಇದೇ ಮಾಧುರ್ ನರ್ಸಿಂಗ್ ಹೋಮಲ್ಲಿ ನಾನಂದ್ವಿ, ಅಮ್ಮ ಒಂದು 15 ದಿನಕ್ಕೆ ಟ್ಯಾಬ್ಲೆಟ್ ಕೊಡು ಅಂತ ಕೇಳಿದ್ವಿ. ಇಲ್ಲ 15 ದಿನಕ್ಕೆ ಟ್ಯಾಬ್ಲೆಟ್ ಕೊಡೋಕ್ಕಾಗಲ್ಲ, ನಿಮ್ಮ ಅಪ್ಪ ಅಮ್ಮ ಎಲ್ಲರನ್ನ ಕೇಳ್ಬಿಟ್ಟು ಬಂದ್ಬಿಡು, ತೆಗಿಸ್ಬಿಡ್ತೀನಿ ಅಂತೇಳಿ ಅವಾಗಿಂದ ಅವಾಗ ಹೇಳಿದ್ರು. ಅಮ್ಮ ಒಂದೇ ಒಂದು ಅವಕಾಶ ಕೊಡಮ್ಮ ಅಂತೇಳಿ ತಂದೆ ತಾಯಿನೆಲ್ಲರನ್ನ ಕೇಳಿದ್ರೆ ಅವ್ರು ಯಾರು ಮೇಲೆ ಹಾಕ್ಕೊಂಡಿಲ್ಲ. ನಿನ್ನಿಷ್ಟಪ್ಪ, ನಿನ್ನಿಷ್ಟ, ನಿನ್ನ ಹೆಂಡತಿ ಇಷ್ಟ. ನಾವಿಬ್ರು ಮಾತಾಡ್ಕೊಂಡ್ವಿ, ನಾವ್ ಈ ಥರ ಕೇಳೋಣ, ಕೇಳಿದ್ಮೇಲೆ ಅವ್ರ ಹತ್ರ ಒಂದು 15 ದಿನದ ಟ್ಯಾಬ್ಲೆಟ್ ತೊಗೊಂಬಂದು ನಾವು ಪ್ರಾರ್ಥನೆ ಮಾಡ್ಕೊಂಡ್ರೆ, ಪ್ರಿಯ ದೇವ್ರ ಮಕ್ಕಳೇ, ತಾನು ಉಪವಾಸವಾಗಿದ್ದು ಅನೇಕ ದಿನಗಳು, ಆ 15 ದಿನ ಏನು ಟ್ಯಾಬ್ಲೆಟ್ಗಳು ಕೊಟ್ಟರು ಅದರ ಜೊತೆಗೆ ಪ್ರಾರ್ಥನೆಗಳು ಮಾಡಿಕೊಂಡ್ವಿ. ತತ್ಪರ್ಯವಾಗಿ ದೇವರು ಒಂದು 15 ದಿನ ಆದಮೇಲೆ ನಾವು ಮತ್ತೆ ಚೆಕಪ್ಗೆ ಹೋದಾಗ ಅಲ್ಲಿ ಹೇಳಿದ್ರು, ಮೇಡಮ್ನ ಕೇಳ್ತಾ ಇದ್ದೀನಿ, ಅಮ್ಮ ಏನಾಯ್ತು ಅಂತಂದ್ರೆ, ನಿನಗೆ ಅಂದ್ರೆ ನಿನಗೆ ನಮ್ಮ ನೋಡಿದ್ದು ನಾನು, ನಿನಗೆ ನಾ ಈ ರೀತಿ ಹೇಳಿದ್ದು ಅಂತಂದ್ರು. ಹೌದಮ್ಮ, ನನಗೆ ಹೇಳಿದ್ದು ಈ ಥರ ಹೇಳಿದ್ರಿ, ಇವಾಗ ಹೆಂಗೈತೆ ಅಂತ ನನ್ನ ಹೆಂಡ್ತಿ ನಾನು ಕೇಳ್ತಾ ಇದ್ರೆ ಅವ್ರು ಹೇಳಿದ್ರು, ಇಲ್ಲ ಚೆನ್ನಾಗಿದೆ, ಯಾವ ತೊಂದರೆ ಇಲ್ಲ. ಡಾಕ್ಟರ್ ಹೇಳಿದ್ರು 15 ದಿನದಿಂದ ತೆಗಿಬೇಕಂತ ಹೇಳಿದ್ರು, ಅದೇ ಡಾಕ್ಟರ್ ಹೇಳ್ತಾ ಇದಾರೆ ಚೆನ್ನಾಗಿದೆ ಅಂತೇಳಿ. ಹಲ್ಲೆಲೂಯಾ. ಡಾಕ್ಟರ್ಗಳಿಗೆ ಪರಮ ಡಾಕ್ಟರ್ ನಮ್ಮ ಯೇಸು ಸ್ವಾಮಿ. ಹಲ್ಲೆಲೂಯಾ. ಡಾಕ್ಟರ್ ಅಂದುಕೊಂಡ್ರು, ಡಾಕ್ಟರ್ ಹೇಳ್ತಾರೆ, ತಾವು ರಿಪೋರ್ಟ್ ನೋಡಿ ಹೇಳ್ತಾರೆ, ಆದ್ರೆ ನಮ್ಮ ತಂದೆಯಾದ ಯೇಸು ಸ್ವಾಮಿ ಹೇಳ್ತಾನೆ, ನಮ್ಮ ರಿಪೋರ್ಟ್ ಅಲ್ಲ, ನಮಗೆ ಒಂದು ಸ್ಕ್ಯಾನಿಂಗ್ ರಿಪೋರ್ಟು, ಎಕ್ಸ್ರೇ ರಿಪೋರ್ಟು ಅವ್ರು ಏನಲ್ಲ. ಪ್ರಿಯ ದೇವ್ರ ಮಕ್ಕಳೇ, ಆತನ ರೂಪಿಸುವುದಾದರೆ ಯಾರು ಆತನ ಮುಂದೆ, ಆತನಿಗೆ ಅಸಾಧ್ಯವಾಗಿ, ಆತನ ವಿರೋಧವಾಗಿ ಹೋಗಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ದೇವ್ರ ವಾಕ್ಯ ಹೇಳುತ್ತೆ, ನಾವು ನಂಬಿದ ದೇವರು ನಮ್ಮನ್ನ ಕೈ ಬಿಡೋದಿಲ್ಲ. ಹಲ್ಲೆಲೂಯಾ. ನಾವು ಕೆಲವೊಂದ್ಸರಿ ಕೈ ಬಿಟ್ಟು ನಡೀತಾ ಇರ್ತೀವಿ, ನಾವು ಕೆಲವೊಂದ್ಸರಿ ಕೈ ಬಿಟ್ಟು ಹೋಗ್ತಾ ಇರ್ತೀವಿ, ನಾವು ಕೆಲವೊಂದ್ಸರಿ ದೇವರನ್ನ ಬಿಟ್ಟು ಸ್ವಲ್ಪ ಏನೋ ಹಣ ಬಂತಂತೋ ಅಥವಾ ಹೆಸರು ಬಂತಂತೋ ಬಿಟ್ಟು ಹೋಗ್ತಾ ಇರ್ಬೋದೇನೋ, ಆದ್ರೆ ಆತ ನಮ್ಮನ್ನ ಕೈ ಬಿಡುವ ದೇವರಲ್ಲ. ಅಷ್ಟಕ್ಕೆ ನಿಂತಿಲ್ಲ, ಕೆಲವರು ನಂದ್ರು, ನಿನ್ನ ಒಂದು ಫ್ಯಾಮಿಲಿ ಡಾಕ್ಟರ್ ಅಲ್ಲ, 2 ಹೆಣ್ಮಕ್ಳಾಗ್ಬಿಟ್ಟಾರ, ಇವಾಗ ಕೇಳ್ಬಿಟ್ಟು ಅದನ್ನ ಅಭಾಷಣ ಮಾಡಿಸು, ನಿನಗೆ ಗಂಡು ಮಗ ಇದ್ರೆ ಮಾತ್ರ ಅಲ್ಲ, ನೀನು ಒಬ್ಬನೇ ಮಗ, ನಿನಗೆ ಒಬ್ಬ ಗಂಡು ಮಗ ಬೇಡ ಅಂತೇಳಿ ನಾನಂದೆ. ನನ್ನ ಬೈಬಲಲ್ಲಿ ನಾನು 4 ಜನಕ್ಕೆ ಬೋಧಿಸ್ತೀನಿ, ನಾನು ಆ ಥರ ಮಾಡಿದ್ರೆ ಚೆನ್ನಾಗಿಲ್ಲ ಅಣ್ಣ ಅಂತೇಳಿ ವಾಕ್ಯ ತೆಗೆದು ಹೇಳಿದೆ, ಅಭಾಷಣ ಮಾಡಿಸ್ಬಾರ್ದು ಅಂತೇಳಿ. ದೇವರು ಚಿತ್ತ ಏನು ಕೊಟ್ರು ಸ್ವೀಕರಿಸ್ತೀನಿ. ನನಗೊಂದು ನಂಬಿಕೆ ಇತ್ತು, ದೇವರು ಖಂಡಿತ ನನಗೆ ಗಂಡು ಮಗುವನ್ನು ಕೊಡ್ತಾರಂತೇಳಿ. ಅದೇ ರೀತಿಯಲ್ಲೇ ದೇವರು ಸುಖಕರವಂತ ಹೆರಿಗೆ ಆಗಿ ದೇವರು ಇವತ್ತು 3 ಮಕ್ಕಳಿಗೆ ಆರೋಗ್ಯ ಆಯುಷ್ಯವನ್ನು ಕೊಟ್ಟಿದ್ದಾನೆ. ಯಾವ ದೇವರಿಗೆ ನನ್ನ ಕುಟುಂಬವನ್ನು ಕಾಯುವಂಥ ದೇವರಿಗೆ, ನಮ್ಮೆಲ್ಲರನ್ನ ಕಾಯುವಂಥ ದೇವರಿಗೆ ನಾವು ಒಂದ್ಸರಿ ಜೋರಾಗಿ ಚಪ್ಪಳ ಹೊಡೆದು ಆತನ ಘನಪಡಿಸೋಣ. ನಾವು ಮಾಡಿದ ಪ್ರಾರ್ಥನೆಗಳನ್ನ ಖಂಡಿತ ಆತನ ಲಾಲಿಸುವ ದೇವರಾಗಿದ್ದಾನೆ. ಎಸ್ತೇರಳು ಮಾಡಿದ ಪ್ರಾರ್ಥನೆಯ ಮುಖಾಂತರ ಆಕೆಗೆ ರಾಣಿಯ ಪಟ್ಟವನ್ನು ದೇವರು ಕೊಟ್ಟರು. ನೆಹೆಮ್ಯನು ಮಾಡಿದ ಪ್ರಾರ್ಥನೆ, ತನ್ನ ಜೊತೆ ಇದ್ದುಕೊಂಡು ಎಲ್ಲಾ ಭಕ್ತರು ಮಾಡಿದಂಥ ಪ್ರಾರ್ಥನೆ ಸಾಕಾರದಿಂದಾಗಿ ಆಳು ಬಿದ್ದ ಪ್ರಾಕಾರಗಳನ್ನು ದೇವರು ಕಟ್ಟಿಕೊಳ್ಳುವಂತೆ ಮಾಡಿದ್ರು. ಇನ್ನೊಬ್ಬ ವ್ಯಕ್ತಿ ಇದ್ದಾನೆ, ಎಜ್ರನು ಸಹ ಇದ್ದಾನೆ. ಆತನು ಸಹ ಉಪವಾಸವಾಗಿ ಪ್ರಾರ್ಥನೆ ಮಾಡಿದ್ದಾನೆ. ಎಜ್ರನು ಪ್ರಾರ್ಥನೆ ಮಾಡಿದನು ಉಪವಾಸವಾಗಿ. ಎಜ್ರನ ಗ್ರಂಥದಲ್ಲಿ ನೋಡ್ತಾ ಇದ್ವಿ, 8ನೇ ಅಧ್ಯಾಯ 21ನೇ ವಚನದಲ್ಲಿ. ಅದೇ ನೆಹೆಮ್ಯನ ಗ್ರಂಥದ ಮುಂದೆ ಇರುತ್ತೆ. ಎಜ್ರನ ಗ್ರಂಥ 8ನೇ ಅಧ್ಯಾಯ 21ನೇ ವಚನ. ಇಲ್ಲಿ ನೋಡ್ತಾ ಇದ್ವಿ,
ಎಜ್ರನ ಜೀವನದಲ್ಲಿ ಈಗ 8ನೇ ಅಧ್ಯಾಯದ ಪ್ರಾರಂಭದಲ್ಲಿ ಎಲ್ಲರನ್ನ ಕೂಡಿಸ್ತಾ ಇದ್ದಾನೆ. ಅಲ್ಲಿರ್ತಕ್ಕಂಥ ಅನೇಕ ಯಹೂದ್ಯರನ್ನು ಕೂಡಿಸಿಕೊಂಡು ಯೆರೂಸಲೇಮಿಗೆ ಬಂದದ್ದು ಅಂತ ನಾವು ನೋಡ್ತಾ ಇದೀವಿ. ಯಾಕೆ ಕೂಡಿಸ್ತಾ ಇದ್ದಾನೆ? ಅಲ್ಲಿ ನೋಡಿದ್ರೆ ಒಂದು ಕಡೆ ಎಸ್ತೇರಳು ಕೂಡಿಸ್ತಾ ಇದ್ದಾಳೆ ಎಲ್ಲರನ್ನ, ಇನ್ನೊಂದು ಕಡೆ ನೆಹಮ್ಯನ ಕೂಡಿಸ್ತಾ ಇದ್ದಾನೆ. ಇಲ್ಲಿ ಎಜ್ರನು ಸಹ ಏನ್ ಮಾಡ್ತಾ ಇದ್ದಾನೆ? ಎಲ್ಲರನ್ನ ಕೂಡಿಸಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಎಲ್ಲರನ್ನ ಕೂಡಿಸಿ ಅಂತಂದ್ರೆ 20 ವಚನಗಳವರೆಗೆ ಎಲ್ಲ ಕುಲಗಳಿರ್ತಕ್ಕಂಥ ಗಂಡು ಮಕ್ಕಳು ಎಷ್ಟು ಜನ ಅಂತೇಳಿ ಎಲ್ಲ ಅಲ್ಲಿ ಸಂಖ್ಯೆಗಳು ಬರೆಯಲ್ಪಟ್ಟಿದೆ. ಅದ್ರ 21ನೇ ವಚನದಲ್ಲಿ ನೋಡ್ತಾ ಇದೀವಿ. ಆಮೇಲೆ ಆ ಆಹ್ವಾ ನದಿಯಲ್ಲಿ ಬಳಿಯಲ್ಲಿ ನಾವು ಉಪವಾಸದಿಂದಿದ್ದು ನಮ್ಮ ದೇವರ ಮುಂದೆ ನಮ್ಮನ್ನ ತಗ್ಗಿಸಿಕೊಂಡು ನಮಗೂ ನಮ್ಮ ಮನೆಯವರಿಗೂ ನಮ್ಮ ಎಲ್ಲಾ ಆಸ್ತಿಗೂ ಪ್ರಯಾಣದಲ್ಲಿ ಶುಭವನ್ನ ಕೇಳಿಕೊಳ್ಳಬೇಕೆಂದು ಪ್ರಕಟಿಸಿದನು. ಎಜ್ರನು ಸಹ ಉಪವಾಸದಿಂದ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಪ್ರಿಯ ದೇವರ ಮಕ್ಕಳೇ, ಉಪವಾಸದಿಂದ ಮಾಡಿದ ಪ್ರಾರ್ಥನೆಯು ಖಂಡಿತ ಒಂದೊಂದು ಕಾರ್ಯಗಳನ್ನ ನಾವು ಕಾಣ್ತಾ ಇದ್ದೀವಲ್ಲ. 3ನೇ ಭಕ್ತನ ವಿಷಯದಲ್ಲಿ ನೋಡ್ಕೊಂಡ್ರೆ ಎಜ್ರನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಅಲ್ಲಿ ನೋಡ್ತಾ ಇದೀವಿ, ತನ್ನನ್ನು ತಗ್ಗಿಸಿಕೊಂಡು. ಇವತ್ತು ಕೆಲವೊಂದ್ಸರಿ ನನ್ನ ರೀತಿಯಾಗಿ ಹೇಳ್ತಾ ಇಲ್ಲ, ಕೆಲವರೆಲ್ಲ ನಾನು 40 ದಿನ ಉಪವಾಸ ಪ್ರಾರ್ಥನೆ ಮಾಡ್ತೀನಿ ಅಂತ ಬೋರ್ಡ್ ಹಾಕಿಕೊಳ್ತಾರೆ, ಕೊಚ್ಚಿಕೊಳ್ತಾರೆ, ಅಥವಾ ನಾನು ಮಾಡಿದ್ದೀನಿ ಅಂತ ಹೇಳಿಕೊಳ್ತಾರೆ, ನಾನು ಮಾಡಿದ್ದಕ್ಕೆ ಹಿಂಗಾಯ್ತು ಅಂತ ಹೇಳಿಕೊಳ್ತಾರೆ. ಒಳ್ಳೇದೇ, ಆದರೆ ದೇವ್ರ ವಾಕ್ಯ ಹೇಳುತ್ತೆ ಏನಂತ ಹೇಳ್ತಾ ಐತೆ, ನಮ್ಮನ್ನ ನಾವು ಏನ್ ಮಾಡ್ಕೊಳ್ಬೇಕಂತೆ? ತಗ್ಗಿಸಿಕೊಂಡು. ಹಲ್ಲೆಲೂಯ. ತಗ್ಗಿಸಿಕೊಳ್ಳುವುದರಲ್ಲಿರ್ತಕ್ಕಂಥ ಮೇಲು ತಗ್ಗಿಸಿಕೊಳ್ಳುವುದರಲ್ಲಿರ್ತಕ್ಕಂಥ ಒಂದು ಆ ಗುಣ ನಮ್ಮಲ್ಲಿ ಇದ್ರೆ ನಿಜವಾಗ್ಲು ದೇವ್ರ ವಾಕ್ಯ ಹೇಳುತ್ತಲ್ಲ, ತನ್ನ ತಾನು ಯಾರು ತಗ್ಗಿಸಿಕೊಳ್ತಾರೋ ಅವ್ರನ್ನ ದೇವ್ರ ಏನ್ ಮಾಡ್ತಾನೆ? ಹೆಚ್ಚಿಸ್ತಾನ. ಹಲ್ಲೆಲೂಯ. ನಮ್ಮೆಲ್ಲರನ್ನ ಖಂಡಿತ ಹೆಚ್ಚಿಸ್ತಾನ ಆತ. ನಾವು ಆತನ ವಿಷಯದಲ್ಲಿ ತಗ್ಗಿಸಿಕೊಳ್ಳಬೇಕು. ನಾವು ತಗ್ಗಿಸಿಕೊಳ್ಳಬೇಕು. ಇರ್ಲಿ ಬಿಡಪ್ಪ, ನಾನು ಉಪವಾಸ ಮಾಡಿನ ಅಂತ ತೋರಿಸ್ಕೊಳ್ಳೋದಲ್ಲ. ಇರ್ಲಿ ಬಿಡಪ್ಪ, ನಾನು ಉಪವಾಸ ಇದ್ದೀನಿ ಅಂತೇಳಿ ಗರ್ವ ಪಡೋದಲ್ಲ. ಪ್ರತಿಯೊಂದು ವಿಷಯದಲ್ಲಿ ನಾವು ತಗ್ಗಿಸಿಕೊಳ್ಳೋಣ. ಅಲ್ಲಿ ತಗ್ಗಿಸಿಕೊಂಡು ಪ್ರಾರ್ಥನೆ ಮಾಡುತ್ತಾ ಏನ್ ಮಾಡ್ತಾ ಇದ್ದಾನೆ? ಅವರ ಪ್ರಯಾಣದ ವಿಷಯದಲ್ಲಿ. ಹಲ್ಲೆಲೂಯ. ಯಾವೊಂದು ವಿಷಯದಲ್ಲಿ? ಪ್ರಯಾಣದ ವಿಷಯದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಅವರ ಆಸ್ತಿ ವಿಷಯದಲ್ಲಿ ಪ್ರಾರ್ಥನೆ ಮಾಡ್ತಾನೆ. ತನಗಿರ್ತಕ್ಕಂಥ ಎಲ್ಲಾ ವಿಷಯಗಳಲ್ಲಿ ಆತನು ಉಪವಾಸವಾಗಿದ್ದು ಪ್ರಾರ್ಥನೆ ಮಾಡ್ತಾನೆ. ಅಲ್ಲಿ ಕೂಡಿಸಿದಂತ ಪ್ರತಿಯೊಬ್ಬೊಬ್ಬರ ನಿಮಿತ್ತವಾಗಿನೂ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಇವತ್ತು ಇಲ್ಲಿ ಕೂತಿರ್ತಕ್ಕಂಥ ನಾವು ಉಪವಾಸವಾಗಿದ್ದೀವಲ್ಲ, ನಾವು ಯಾರಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದೀವಿ? ಯಾರಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದೀವಿ? ನಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ಕೊಳ್ತಾ ಇದೀವ? ಒಳ್ಳೇದೇ. ಆದ್ರೆ ದೇವ್ರ ವಾಕ್ಯ ಇನ್ನೊಂದು ಕಡೆ ಹೇಳ್ತತೆ, ನೀನು ಇತರರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯ. ಹಲ್ಲೆಲೂಯ. ಮುಗಿಸ್ತೀನಮ್ಮ, ಇನ್ನೊಂದು 15 ನಿಮಿಷದೊಳಗೆ ಮುಗಿಸ್ತೇನೆ. ಯಾರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು? ಇತರರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು. ನಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ಕೊಂಡ್ರೆ ಸಾಕಾಗೈತೆ ಸರ್, ಸಾಕಾಗೈತಣ್ಣ, ಸಾಕಾಗೈತಮ್ಮ. ಇನ್ನೊಬ್ರಿಗೋಸ್ಕರ ನಾವೆಂಗ ಪ್ರಾರ್ಥನೆ ಮಾಡ್ಬೇಕು? ನಾವು ಇತರರಿಗೋಸ್ಕರ ಎಷ್ಟಾಗಿ ನಾವು ಪ್ರಾರ್ಥನೆ ಮಾಡ್ತೀವೋ, ಖಂಡಿತ ನಮಗೋಸ್ಕರ ಅನೇಕರು ಪ್ರಾರ್ಥನೆ ಮಾಡುವಂತವರಾಗಿರ್ತಾರೆ. ಹಲ್ಲೆಲೂಯ. ಹಲ್ಲೆಲೂಯ. ಇನ್ನೊಂದ್ಸರಿ ಹೇಳ್ತೇನೆ, ನಮಗೋಸ್ಕರ ನಾವು ಪ್ರಾರ್ಥನೆ ಮಾಡಿಕೊಳ್ಳೋದಕ್ಕಿಂತ 80% ಇತರರಿಗೋಸ್ಕರ ಪ್ರಾರ್ಥನೆ ಮಾಡ್ರಿ, 20% ನಿಮಗೋಸ್ಕರ ಪ್ರಾರ್ಥನೆ ಮಾಡ್ರಿ. ಖಂಡಿತ ನೀವೇನು 80% ಇತರರಿಗೋಸ್ಕರ ಪ್ರಾರ್ಥನೆ ಮಾಡ್ತಿರೋ ಅವ್ರ ಆಶೀರ್ವಾದ, ಅವ್ರಿಗೆ ಬರುವಂತ ಆರೋಗ್ಯ ಆಯುಷ್ಗಳು ದೇವರು ಕೊಟ್ಟು ಅವ್ರಿಗೆ ಬರುವಂತ ಆಶೀರ್ವಾದ ಸಹ ನೀವು ಅವರು ಎಲ್ಲ ಅನುಭವಿಸಲಿಕ್ಕೆ ಸಾಗುತ್ತೆ. ನನಗೆ 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 ಅನ್ಕೊಳ್ತಾ ಇರುವುದಾದ್ರೆ ಪ್ರಯೋಜನವಿಲ್ಲ. ತೆಲುಗಲ್ಲೈತೆ, ನನ್ನ ಆಶೀರ್ವದಿಂಚು ಅಂತೇಳಿ. ಆಶೀರ್ವದಿಂಚು ಅಂದ್ರೆ, ದಿಂಚು ಅಂದ್ರೇನು? ಏನು ದಿಂಚು ಅಂದ್ರೆ? ಇಳಿಸು. ನಾವು ಹಂಗಿರ್ಬಾರ್ದು. ದೇವ್ರೆ ಅವ್ರನ್ನ ಒಳ್ಳೆ ಆರೋಗ್ಯ ಕೊಡಪ್ಪ. ನನ್ನ ರಾತ್ರಿ ಆ ಅಜ್ಜಿ ಹತ್ರ ಕೂತ್ಕೊಂಡು ನಾವು ಪ್ರಾರ್ಥನೆ ಮಾಡಿದಿಷ್ಟೇ, ಅಯ್ಯ ಯಾರಾದ್ರೂ ಆ ರೀತಿಯಾಗಿ ಬಂದು ಮಾಡಿಸಿದರೋ ಅಥವಾ ತೆಗೆದಾಕಿದರೋ ಅವ್ರನ್ನ ಕ್ಷಮಿಸಯ್ಯ. ಆದಷ್ಟು ಬೇಗ ಅವ್ರು ಬಂದು ಈ ತರ ಇಟ್ಟಿದ್ದೀನಿ, ನನ್ನ ದೇವ್ರೆ ನಿನ್ ಕ್ಷಮಿಸಂತ ನಿನ್ನ ಪಾದದ ಹತ್ರ ಬರಬೇಕು. ಹಲ್ಲೆಲೂಯ. ಅದು ನಾ ಮನೆ ಮುಂದೆ ಇಟ್ಟಿಲ್ಲಯ್ಯ, ನಿನ್ನ ಆಲಯದ ಮುಂದೆ ಇಟ್ಟಿದ್ದಾರೆ. ನಿನ್ನ ಆಲಯ ಕಟ್ಟಡ ಕೆಲಸ ಮಾಡುವಂತ ಸ್ಥಳದಲ್ಲಿ ಇಟ್ಟಿದ್ದಾರಯ್ಯ.
ಅಂತೇಳಿ ಅಲ್ಲೇ ಕೂತ್ಕೊಂಡು ಮೊಣಕಾಲೂರಿ ಅವ್ರ ಹತ್ರ ಕೂತ್ಕೊಂಡು ನಾನು ಪ್ರಾರ್ಥನೆ ಮಾಡಿದೆ. ಪ್ರಿಯ ದೇವರ ಮಕ್ಕಳೇ, ಇವತ್ತು ವಾಕ್ಯ ಕೇಳ್ತಕ್ಕಂಥ ನಮ್ಮ ಜೀವಿತಗಳಲ್ಲಿ ನಮಗಿರುವಂಥ ಎಲ್ಲ ವಿಷಯಗಳಿಗೋಸ್ಕರ, ನಮ್ಮ ಆಸ್ತಿಗೋಸ್ಕರ, ನಮಗೆ ಕೊಟ್ಟಂಥ ದೇವರು ಏನೇನು ಕೊಟ್ಟಿದ್ದಾರೋ, ನಮ್ಮ ಪ್ರಯಾಣ ಎಲ್ಲಗಳಿಗೋಸ್ಕರ ನಾವೇನು ಮಾಡ್ತಾ ಇರ್ಬೇಕಂತಂದ್ರೆ ಪ್ರಾರ್ಥನೆ ಮಾಡ್ತಾ ಇರಬೇಕು. ಪ್ರಾರ್ಥನೆ ಅಂತಂದ್ರೆ ಒಂದು ಸಾಧಾರಣವಂತ ಪ್ರಾರ್ಥನೆ ಬೇಡ. ಒಂದು ವಾರದಲ್ಲಿ ಒಂದು ದಿನ ಸೈನ್ಸ್ ಪ್ರಕಾರ, ಡಾಕ್ಟರ್ಗಳ ಪ್ರಕಾರ ನೋಡುವುದಾದರೆ ವಾರದಲ್ಲಿ ಒಂದಿನ ನಾವು ಉಪವಾಸವಾಗಿದ್ರೆ ಆರೋಗ್ಯಕ್ಕೆ ಕೆಟ್ಟದಂತಲ್ಲ, ಗ್ಯಾಸ್ಟ್ರಿಕ್ ಆಗುತ್ತಲ್ಲ. ಕೆಲವ್ರನ್ನ ಕೇಳಿದ್ರೆ ಉಪವಾಸವಾಗಿದ್ದು ಪ್ರಾರ್ಥನೆ ಮಾಡಿದ್ರೆ ಗ್ಯಾಸ್ಟ್ರಿಕ್ ಆಯ್ತಾ ಸಾರ್, ನೇನೇಂಶ ಇಲ್ಲ ಅಂತ ಹೇಳ್ತಾರೆ. ನಮ್ಮ ಕಡೆ ಎಲ್ಲ ಗ್ಯಾಸ್ಟ್ರಿಕ್ ಆಗತ್ತಂತೆ. ಉಪವಾಸವಾಗಿ ಮಾಡಿದ ಪ್ರಾರ್ಥನೆಯಲ್ಲಿ ಇರ್ತಕ್ಕಂಥ ಶಕ್ತಿ ಎಂತೆಂಥ ಕಾರ್ಯಗಳಂದ್ರೆ ಬೈಬಲಲ್ಲಿ ಇನ್ನೂ ತುಂಬ ಇದೆ ಪ್ರಿಯ ದೇವರ ಮಕ್ಕಳೇ. ಆದರೆ 3 ವಿಷಯದಲ್ಲಿ ನಾವು ಧ್ಯಾನ ಮಾಡಿಕೊಂಡಿದ್ವಲ್ಲ. ಒಂದು ಮೊದಲನೇದ್ಯಾರಮ್ಮ ಎಸ್ತೇರಳು ಎಲ್ಲರನ್ನ ಕೂಡಿಸಿ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಎಲ್ಲೋ ಮೂಲೆಯಲ್ಲಿರ್ತಕ್ಕಂಥ ಸ್ತ್ರೀಯನ್ನು ತೆಗೆದುಕೊಂಡು ದೇವರು ಏನು ಮಾಡ್ತಾರೆ, ರಾಣಿಯನ್ನಾಗಿ ಮಾಡ್ತಾರೆ. ಎರಡನೇದಾಗಿ ನೆಹೆಮೀಯನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಆಳು ಬಿದ್ದ ಪ್ರಾಕಾರಗಳ ವಿಷಯದಲ್ಲಿ ಪ್ರಾರ್ಥನೆ ಮಾಡೋದ್ರಾಗ ದೇವರು ಆತನ ಮುಖಾಂತರ ಅಲ್ಲಿರ್ತಕ್ಕಂಥ ಎಲ್ಲಾ ದೈವ ಜನರೆಲ್ಲ ಕೂಡಿಕೊಂಡು ಒಂದೇ ಮನಸ್ಸಿನಿಂದ ಆಳು ಬಿದ್ದ ಪ್ರಾಕಾರಗಳನ್ನು ಮತ್ತೆ ಕಟ್ಟಿಕೊಳ್ತಾ ಇದ್ದಾರೆ. ಮೂರನೇದಾಗಿ ನಾವು ನೋಡಿಕೊಂಡ್ವಿ ಎಜ್ರನ ವಿಷಯದಲ್ಲಿ. ಎಜ್ರನು ಅಲ್ಲಿರ್ತಕ್ಕಂಥ ಎಲ್ಲರನ್ನ ಕೂಡಿಸಿ ಎಲ್ಲಿಗೆ ಪ್ರಯಾಣ ಮಾಡ್ತಾ ಇದಾರೆ? ಅವರು ಎಲ್ಲಿಗೆ ಪ್ರಯಾಣ ಮಾಡ್ತಾ ಇದಾರೆ? 8ನೇ ಅಧ್ಯಾಯದ ಪ್ರಾರಂಭದಲ್ಲಿ ಐತ್ ನೋಡ್ರಿ, ಹೆಡ್ಲೈನ್ಸ್ ಐತಲ್ಲಿ. ಎಜ್ರನು ಅನೇಕ ಯಹೂದ್ಯರನ್ನು ಕೂಡಿಸಿಕೊಂಡು ಯೆರೂಸಲೇಮಿಗೆ ಸೇರಿಸ್ಬೇಕಂತೇಳಿ ಅಲ್ಲೆಲ್ಲರೂ ಕೂಡಿಕೊಂಡು ಉಪವಾಸವಾಗಿದ್ದು ಪ್ರಾರ್ಥನೆ ಮಾಡ್ಬೇಕಂತೇಳಿ ಅವ್ರನ್ನ ತನ್ನನ್ನು ತಾನು ತಗ್ಗಿಸಿಕೊಂಡು ಆತನು ಪ್ರಾರ್ಥನೆ ಮಾಡಿದಂಥದ್ದು ನೋಡ್ತಾ ಇದೀವಿ. ಸಮಯ ಇನ್ನು 10 ನಿಮಿಷ ಇದೆ ಪ್ರಿಯ ದೇವರ ಮಕ್ಕಳೇ. ಅಷ್ಟರೊಳಗೆ ಇನ್ನೊಬ್ಬ ವ್ಯಕ್ತಿಯ ವಿಷಯದಲ್ಲಿ ನಾವು ಮುಗಿಸಿಕೋಣ. ಇವೆಲ್ಲ ಒಂದು ರೀತಿ ಆದರೆ ಇಲ್ಲಿ ಪ್ರಾಮುಖ್ಯವಾದಂತಹ ಒಂದು ಯೋವೇಲನ ಪ್ರವಾದನ ಗ್ರಂಥದಲ್ಲಿ ನಾವು ನೋಡ್ತಾ ಇದ್ದೀವಿ. ಯೋವೇಲನ ಪ್ರವಾದನ ಗ್ರಂಥ 2ನೇ ಅಧ್ಯಾಯ 12-13 ವಚನ ಓದಿಕೊಂಡು ನಾವು ಮುಗಿಸಿಕೊಳ್ಳೋಣ. ಯೋವೇಲನ ಪ್ರವಾದನ ಗ್ರಂಥ ಸಣ್ಣ ಪ್ರವಾದಿಗಳಲ್ಲಿ ಹಲ್ಲೆಲೂಯಾ ಪೇಜ್ ನಂಬರ್ 964 ಪ್ರಿಯ ದೇವ್ರ ಮಕ್ಕಳೇ. ಇಲ್ಲಿ ನೋಡ್ತಾ ಇದೀವಿ ಯೋವೇಲನ ಪ್ರವಾದನ ಗ್ರಂಥ 2ನೇ ಅಧ್ಯಾಯ 12ನೇ ವಚನದಲ್ಲಿ ಈ ರೀತಿಯಾಗಿ ಹೇಳುತ್ತೆ, ಯೆಹೋವನು ಇಂತೆನ್ನುತ್ತಾನೆ, ಈಗಲಾದರೂ ನೀವು ಮನಪೂರ್ವಕವಾಗಿ ನನ್ನ ಕಡೆಗೆ ತಿರುಗಿಕೊಂಡು ಏನ್ ಮಾಡ್ಬೇಕಂತೆ? ಇಲ್ಲಿ ಕೂತಿರ್ತಕ್ಕಂಥವ್ರು ಕೊನೆಯದ ನಾವು ಆಲೋಚನೆ ಮಾಡೋಣ. ಏನಾದರೂ ದೇವರನ್ನು ಬಿಟ್ಟು ದೂರ ಹೋಗಿರುವುದಾದ್ರೆ ಇದು ಒಂದು ಒಳ್ಳೆ ಅವಕಾಶ. ದೇವರನ್ನು ಬಿಟ್ಟು ದೂರವಾಗಿ ಹೋಗಿರುವಂತ ಸ್ಥಿತಿಯಲ್ಲಿ ಯಾರಾದ್ರೂ ಇರುವುದಾದ್ರೆ ಇದು ಒಂದು ಒಳ್ಳೆ ಅವಕಾಶ. ನಾನು ಚರ್ಚಿಗೆ ಬರ್ತಾ ಇದ್ದೀನಿ, ನಾನು ಹೆಂಗೆ ದೇವರಂದು ಹೋಗಿರ್ತೀನಿ ಅಂತಂದ್ರೆ ಒಂದು ಕಡೆಯಲ್ಲಿ ಬರೆಯಲ್ಪಟ್ಟಿದೆ. ಹಲ್ಲೆಲೂಯಾ. ಆಯ್ತಮ್ಮ, ಇನ್ನೊಂದು 10 ನಿಮಿಷದಲ್ಲಿ ವಾಕ್ಯವನ್ನು ಮುಗಿಸ್ತೀನಿ, ದಯಮಾಡಿ ಶ್ರದ್ಧೆಯಿಂದ ಕೇಳೋಣ. ಒಂದು ಕಡೆ ಬರೆಯಲ್ಪಟ್ಟಿದೆ, ನಾನು ನಿಂತಿದ್ದೀನಿ ಅಂದ್ಕೊಂಡು ಏನ್ ಮಾಡಬಾರ್ದಂತೆ? ಭ್ರಮೆಯಿಂದ ಇರಬಾರ್ದಂತೆ. ಅರ್ಥ ಆಗಿಲ್ಲ? ನಾನು ನಿಂತಿರ್ತಕ್ಕಂಥ ಸ್ಥಳ ಒಳ್ಳೇದು, ಚೆನ್ನಾಗಿದೆ, ನನಗೇನ್ ತೊಂದರೆ ಇಲ್ಲ, ಎಷ್ಟು ಜನ ಬಂದ್ರು ನಾನು ಅಲ್ಲಾಡಿಸ್ಲಿಕ್ಕೆ ಆಗಲ್ಲ ಅಂದ್ಕೊಂಡು ಭ್ರಮೆಯಿಂದ ಇರಬಾರ್ದಂತೆ. ಇವತ್ತು ನಾವುಗಳು ಅಷ್ಟೇ, ಯೇಸು ಸ್ವಾಮಿ ನಾನು ಬಿಟ್ಟಿಲ್ಲ, ಚೆನ್ನಾಗಿದ್ದೀನಿ, ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ ಅಂತ ಅಂದುಕೊಂಡು ಇರೋದಲ್ಲ. ಅಲ್ಲಿ ಹೇಳ್ತಾ ಇದ್ದೇನೆ, ಮನಪೂರ್ವಕವಾಗಿ ನಾವೇನ್ ಮಾಡೋಣ? ತಿರುಗಿಕೊಳ್ಳೋಣ ದೇವರ ಕಡೆಗೆ. ನಮ್ಮ ಆಲೋಚನೆಗಳಲ್ಲಿ, ನಮ್ಮ ನಡವಳಿಕೆಯಲ್ಲಿ, ನಾವು ಮಾಡುವಂತ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ನಾವೇನ್ ಮಾಡೋಣ? ದೇವರಿಗೆ ಮೆಚ್ಚುಗೆಯಾದಂತ ರೀತಿಯಲ್ಲಿ ನಡೆಯುತ್ತಾ ನಾವು ಮುಂದೆ ಹೋಗುವಂತವರಾಗಿರೋಣ. ಏನಾದರೂ ತಿಳಿಯಲಾರದೆ ಏನಾದರೂ ಅನೇಕ ಕಡೆಗಳಲ್ಲಿ ಹೋಗಿ ಸ್ಟಕ್ ಆಗಿದೀವೇನೋ, ನಿಂತ್ಕೊಂಡ್ಬಿಟ್ಟಿದೀವೇನೋ. ಪ್ರಾರ್ಥನೆ ಏನೋ 2 ದಿನಕ್ಕೊಂದ್ಸಾರಿ, ಬೈಬಲ್ ಏನೋ 3 ದಿನಕ್ಕೊಂದ್ಸಾರಿ, ಒಂದು ವಾಕ್ಯ ಕೇಳುವಂಥದ್ದೇನೋ ವಾರದಲ್ಲಿ ಒಂದ್ಸಾರಿ ಅಥವಾ 2 ವಾರಕ್ಕೊಂದ್ಸಾರಿ ಅಂತೇಳಿ ಅಂತ ಸ್ಥಿತಿಯಲ್ಲಿ ಯಾರಾದ್ರೂ ನಿಂತುಕೊಂಡಿರುವುದಾದ್ರೆ, ಯೋವೇಲನ ಪ್ರವಾದನ ಗ್ರಂಥದಲ್ಲಿ ಹೇಳ್ತಾ ಇದ್ದಾನೆ, ಇಂತೆನ್ನುತ್ತಾನೆ ಯೆಹೋವನು, ಇಂತೆನ್ನುತ್ತಾನೆ, ನೀನು ಮನಪೂರ್ವಕವಾಗಿ
ತಿರುಗಿಕೊಂಡು ಯಾರ ಕಡೆಗೆ? ಮನುಷ್ಯರ ಕಡೆಯ? ನಿನ್ನ ಸ್ವಂತದವರ ಕಡೆನಾ? ನಿನಗಿರ್ತಕ್ಕಂಥ ರಕ್ತ ಸಂಬಂಧಿಗಳ ಕಡೆನಾ? ಇಲ್ಲ ಪ್ರಿಯ ದೇವರ ಮಕ್ಕಳೇ, ಇವತ್ತು ನಾವು ನಮ್ಮ ಸ್ವಂತವಾಗಿರ್ತಕ್ಕಂಥ ಮನುಷ್ಯರ ಹತ್ರ ನಾವು ಅವರ ಕಡೆ ನಾವು ಆಲೋಚನೆ ಮಾಡಿಕೊಂಡು, ಅವರ ವಿಷಯದಲ್ಲಿ ನಾವು ಆಲೋಚನೆ ಮಾಡಿಕೊಂಡು ನಾವು ಅವರ ಕಡೆಗೆ ತಿರುಗುವುದಾದ್ರೆ ಪ್ರಯೋಜನವಿಲ್ಲ. ದೇವರು ಹೇಳ್ತಾನೆ, ನೀನು ನನ್ನ ಕಡೆಗೆ ತಿರುಗಬೇಕು. ಹಲ್ಲೆಲೂಯಾ. ನನ್ನ ಕಡೆಗೆ ಅಂತಂದ್ರೆ ಆತನ ಕಡೆಗೆ ನಾನು ತಿರುಗುವುದಾದ್ರೆ, ನಾವು ತಿರುಗುವುದಾದ್ರೆ ಹೆಂಗೆ ತಿರುಗಬೇಕು? ಉಪವಾಸವಾಗಿ ಅಳಿರಿ, ಗೋಳಾಡಿರಿ, ನಿನ್ನ ಬಟ್ಟೆಗಳನ್ನೆಲ್ಲ ನಿಮ್ಮ ಹೃದಯಗಳನ್ನ ಏನ್ ಮಾಡ್ಕೊಳ್ಬೇಕಂತೆ? ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಮ್ಮ ಹೃದಯಗಳನ್ನ ಅರಿದುಕೊಂಡು ನಿಮ್ಮ ದೇವರ ಯೆಹೋವನ ಕಡೆಗೆ ತಿರುಗಿಕೊಳ್ಳಿರಿ ಅಂತ ನಾವು ನೋಡ್ತಾ ಇದ್ದೀವಿ. ಪ್ರಿಯ ದೇವರ ಮಕ್ಕಳೇ, ಇವತ್ತು ನಾವು ಯಾರ ಕಡೆಗೆ ತಿರುಗಿಕೊಳ್ತಾ ಇದೀವಿ? ನಾವು ಯಾರ ಹತ್ರ ತಿರುಗಿಕೊಳ್ತಾ ಇದ್ದೀವಿ? ಉಪವಾಸ ಪ್ರಾರ್ಥನೆಯಲ್ಲಿ ನಿಜವಾಗ್ಲೂ ಎಷ್ಟು ಶಕ್ತಿ ಐತಂದ್ರೆ ಅದು ಊಹಿಸಲಿಕ್ಕಾಗಲ್ಲ. ಉಪವಾಸವಾಗಿದ್ದು ನಾವು ಪ್ರಾರ್ಥನೆ ಮಾಡಿದ್ರೆ ನಿಮ್ಮ ಮುಖಗಳು ದೇವರ ಪ್ರಸನ್ನತೆಯಿಂದ ಕೂಡಿದಂಥದ್ದಾಗಿರುತ್ತೆ. ಉಪವಾಸದಿಂದ ಮಾಡುವಂಥ ಪ್ರಾರ್ಥನೆ ನಿಮ್ಮ ಶರೀರದಲ್ಲಿರ್ತಕ್ಕಂಥ ಬಲಹೀನತೆಗಳನ್ನೆಲ್ಲ ತೆಗೆಯುತ್ತೆ. ಉಪವಾಸದಿಂದ ಮಾಡಿದಂಥ ಪ್ರಾರ್ಥನೆ ನಿಮ್ಮ ಕುಟುಂಬಗಳನ್ನು ಅಭಿವೃದ್ಧಿ ಪಡಿಸುತ್ತೆ. ಉಪವಾಸದಿಂದ ಮಾಡುವಂಥ ಪ್ರಾರ್ಥನೆಯಲ್ಲಿ ಖಂಡಿತ ದೇವರು ನಿಮ್ಮ ಸಭೆಯನ್ನ, ನಮ್ಮ ಕುಟುಂಬಗಳನ್ನ ದೇವರು ಹಂತವಾಗಿ ಏರಿಸುವ ದೇವರ ಆತನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲರೂ ಸೇರಿ ಹಲ್ಲೆಲೂಯಾ. ಇಲ್ಲಿ ಓದಿಕೊಂಡಿರ್ತಕ್ಕಂಥ ಭಾಗದಲ್ಲಿ ನೋಡ್ತಾ ಇದೀವಿ, ತಿರುಗಿಕೊಳ್ಳೋಣ. ಎಲ್ಲಾದರೂ ಸ್ಟಕ್ ಆಗಿರುವುದಾದ್ರೆ ಪ್ರಯೋಜನವಿಲ್ಲ. ಮನೆ ಮೇಲಿಂದ ನಾವೇನ್ ಮಾಡ್ತೀವಿ? ಡೋನ್ ನೀರ್ ಅಂತ ಮಾಡ್ತೀವಲ್ಲ, ಡೋನ್ ನೀರು. ಮನೆ RCC ಮೇಲಿಂದ ನಾವೇನ್ ಮಾಡ್ತೀವಿ? ಕೆಲವೊಂದ್ಸಾರಿ ಅವಾಗೆಲ್ಲ ಹೊರಗೆ ಹಿಂಗ್ ಬಿಟ್ಬಿಡ್ತಿದೀವಿ. ಇವಾಗ ಹೊರಗೆ ಬಿಟ್ರೆ ಏನಂತಾರೆ? ನಮ್ಮನೆಗೆ ಸಿಡ್ತಾವ, ನಿಮ್ಮನೆಗೆ ಸಿಡ್ತಾವ ಅಂತ ಹೇಳಿದಾಗ ಇವಾಗ ಏನ್ ಮಾಡ್ತಾರೆ? ಪೈಪ್ ಹಾಕಿ ಡ್ರೈನೇಜಿಗೆ ಬಿಡ್ತಾರೆ. ಆ ಡ್ರೈನೇಜಿಗೆ ಬಿಡೋಕ್ಕಿಂತ ಮುಂಚೆ ಮಳೆ ಯಾವಾಗ ಬರುತ್ತೆ? ದಿನ ಬರುತ್ತಾ? 6 ತಿಂಗಳಿಗೆ ಒಂದ್ಸಾರಿ, 3 ತಿಂಗಳಿಗೆ ಒಂದ್ಸಾರಿ ಬರುತ್ತೆ. ಎಲ್ಲ ಕಸ ಕಡ್ಡೆ ಎಲ್ಲ ಅಲ್ಲಿ ಸ್ಟಕ್ ಆದ್ರೆ ಏನಾಗುತ್ತೆ? ಅದು ನೀರ್ ಕೆಳಗೆ ಬಿಡುತ್ತ. ಅದನ್ನೇನ್ ಮಾಡ್ಬೇಕು? ಫಸ್ಟ್ ಗಲೀಜೆಲ್ಲ ತೆಗಿಬೇಕಲ್ಲ. ಅದೇ ರೀತಿಯಲ್ಲಿ ಹೇಳ್ತಾನೆ, ಮನಪೂರ್ವಕವಾಗಿ ನಮ್ಮನ್ನು ನಾವು ದೇವರ ಕಡೆಗೆ ತಿರುಗಿಸಿಕೊಂಡ್ರೆ ಮಾತ್ರ ಪರಿಪೂರ್ಣವಾಗಿ ನಮ್ಮನ್ನು ನಾವು ತಿಳಿದುಕೊಂಡು, ಹೌದಲ್ಲ ನಾನೆಲ್ಲೋ ಬಿದ್ದೋಗಿದ್ದೀನಿ, ಪ್ರಾರ್ಥನೆಯಲ್ಲೋ, ವಿಶ್ವಾಸದಲ್ಲೋ, ಭಯಭಕ್ತಿಯಲ್ಲೋ, ವಾಕ್ಯ ಓದುವುದರಲ್ಲೋ, ವಾಕ್ಯ ಕೇಳುವುದರಲ್ಲೋ ಅಂತ ನಮ್ಮನ್ನು ನಾವು ಆಲೋಚನೆ ಮಾಡಿಕೊಂಡು, ನಮ್ಮನ್ನು ನಾವು ದೇವರಿಗೆ ಪರೀಕ್ಷೆ ಮಾಡಿಕೊಂಡು, ದೇವರ ಹತ್ರ ಪರೀಕ್ಷೆ ಮಾಡಿಕೊಂಡು ತಿರುಗಿಕೊಳ್ಳುವುದಾದ್ರೆ ಖಂಡಿತ ಆತನು ನಿಜವಾಗ್ಲೂ ಹೇಳ್ತಾ ಇದ್ದಾನೆ. ಪ್ರಿಯ ದೇವರ ಮಕ್ಕಳೇ, ಯೋವೇಲನ ಪ್ರವಾದನ ಗ್ರಂಥದಲ್ಲಿ ಅದೇ ರೀತಿಯಲ್ಲಿ ಮುಂದಕ್ಕೆ ಓದ್ತಾ ಹೇಳುವುದಾದ್ರೆ, ದೇವರು ದಿವ್ಯ ದರ್ಶನಗಳನ್ನ ಯೌವನ ಪ್ರಾಯದಲ್ಲಿರ್ತಕ್ಕಂಥ ಮಕ್ಕಳು, ಮುದುಕರು ಎಲ್ಲರೂ ಕಾಣ್ತಾರಂತೇಳಿ ಅದೇ ಅಧ್ಯಾಯದಲ್ಲಿ 28ರಿಂದ ಕೆಲವೊಂದು ವಚನಗಳಲ್ಲಿ ಬರೆಯಲ್ಪಟ್ಟಿದೆ. ಪ್ರಿಯ ದೇವರ ಮಕ್ಕಳೇ, ಉಪವಾಸದಿಂದ ನಾವು ದೇವರ ಹತ್ರ ಅಳೋಣ, ಗೋಳಾಡೋಣ, ನಮ್ಮ ಹೃದಯಗಳನ್ನು ಅರಿದುಕೊಂಡು ದೇವರಿಗೋಸ್ಕರ ಪ್ರಾರ್ಥನೆಯಲ್ಲಿ ನಿರತರಾಗಿರೋಣ. ಖಂಡಿತ ದೇವರು ನಮ್ಮ ಒಂದು ಎಲ್ ಶಡಾಯ್ ಸಭೆಯನ್ನ, ಗುಡ್ ಶೆಪರ್ಡ್ ಸಭೆಯನ್ನ, ಯಾಕೆ ಎಲ್ ಶಡಾಯ್ ಅಂತ ಹೇಳ್ತಾರೆ ಅಂದ್ರೆ ಸ್ಟೇಟಸ್ ಅಲ್ಲಿ ಅದೇ ತರ ಕಾಣ್ತು ಆ ಇಂಗ್ಲಿಷ್ ರೈಟಿಂಗ್ ಅಲ್ಲಿ, ದಯಮಾಡಿ ಕ್ಷಮಿಸ್ತಾರೆ. ಗುಡ್ ಶೆಪರ್ಡ್ ಸಂಸ್ಥೆಯನ್ನ, ಒಂದು ಸಭೆಯನ್ನ ದೇವರು ಆಶೀರ್ವಾದ ಮಾಡುವ ದೇವರಾಗಿದ್ದಾನೆ, ಅಭಿವೃದ್ಧಿ ಪಡಿಸುವ ದೇವರಾಗಿದ್ದಾನೆ, ಉನ್ನತ ಸ್ಥಿತಿಗೆ ನಡೆಸುವ ದೇವರಾಗಿದ್ದಾನೆ. ನಕಾರಾತ್ಮಕವಾದಂತ ಒಂದು ಆಲೋಚನೆಗಳನ್ನ ನಾವಿರದಂತೆ 4 ಭಕ್ತರ ವಿಷಯದಲ್ಲಿ ನೋಡ್ಕೊಂಡ್ವಿ. ಎಸ್ತೇರಳ ವಿಷಯದಲ್ಲಿ, 2ನೇದು ನೆಹೆಮ್ಯನ ವಿಷಯದಲ್ಲಿ, 3ನೇದು ಎಜ್ರನ ವಿಷಯದಲ್ಲಿ, 4ನೇದು ಯೋವೇಲನು. ಈ 4 ಜನ ಭಕ್ತರು ಮಾಡಿರ್ತಕ್ಕಂಥದ್ದು ಒಂದೇ, ಉಪವಾಸದಿಂದ ಮಾಡಿದ್ರು ಪ್ರಾರ್ಥನೆ. ಈ 4 ಜನರು ಭಕ್ತರು ಮಾಡಿದ್ದೊಂದೇ, ಅವರವರ ಸಮಸ್ಯೆಗಳನ್ನ ದೇವರ ಹತ್ರ ಉಪವಾಸವಾಗಿದ್ದುಕೊಂಡು ಹೇಳಿಕೊಂಡ್ರು.
ಇವತ್ತು ನಿನ್ನ ಸಮಸ್ಯೆ, ನನ್ನ ಸಮಸ್ಯೆ, ನಮ್ಮ ಸಮಸ್ಯೆ ದೇವರಿಗೆ ಗೊತ್ತು. ಆದ್ರೆ ನೀನು ಹೇಳಿಕೊಳ್ಳಬೇಕು. ಹೇಳಿಕೊಳ್ಳದಿದ್ರೆ ಬಿಡುಗಡೆ ಆಗೋದಿಲ್ಲ. ಹೇಳಿಕೊಳ್ಳದೇ ಇದ್ರೆ ಅದು ನಮ್ಮ ಬಂಧನಗಳು ಬಿಡುಗಡೆ ಆಗೋದಿಲ್ಲ. ಹೇಳಿಕೊಳ್ಳೋದಂದ್ರೆ ಸುಮ್ಮನೆ ಯಾರಿಗೂ ಹೇಳಿಕೊಳ್ಳೋದಲ್ಲ. ನಿನ್ನ ತಂದೆಯಾದಂಥ ದೇವರ ಹತ್ರ ಬಂದು ನಿನ್ನ ಹೃದಯವಲ್ಲ, ನಿನ್ನ ಒಂದು ಬಟ್ಟೆಗಳನ್ನೆಲ್ಲ, ನಿನ್ನ ಹೃದಯವನ್ನು ಅರಿದುಕೊಂಡು, ದೇವರೇ ನನ್ನ ಸ್ಥಿತಿಗತಿಗಳನ್ನ ಮಾರ್ಪಡಿಸು ಅಂತೇಳಿ ಕೇಳುವುದಾದರೆ ಖಂಡಿತ ಆತ ನಮ್ಮನ್ನ ಇದ್ದ ಸ್ಥಿತಿಯಲ್ಲಿ ಇರಲಿಕ್ಕೆ ಆತನ ಬಿಡೋ ದೇವರಲ್ಲ. ಒಂದು ಉದಾಹರಣೆ ನಾನು ಮುಗಿಸ್ತೀನಿ ಪ್ರಿಯ ದೇವರ ಮಕ್ಕಳೇ. ನಮ್ಮ ಸಭೆ ವಿಷಯದಲ್ಲಿ ದೇವರು 1986 ನಮ್ಮ ತಂದೆಯವರು ಬಳ್ಳಾರಿ ಪಟ್ಟಣದಿಂದ ಮೋಕ ಪ್ರಾಂತಕ್ಕೆ ಹೋದರು. ಆ ಮೋಕ ಪ್ರಾಂತಕ್ಕೆ ಹೋದಾಗ ಕೇವಲ ಒಂದೇ ಒಂದು ಕುಟುಂಬ, ಹಲ್ಲೆಲೂಯ, 86 ಒಂದೇ ಒಂದು ಕುಟುಂಬ, ಆ ಒಂದೇ ಒಂದು ಕುಟುಂಬದಿಂದ ಸೇವೆ ಮಾಡುತ್ತಾ ಕಷ್ಟಪಟ್ಟು ಪ್ರಯಾಸಪಟ್ಟು ದೇವರು ತೋರಿಸಿದ ಹಾಗೇನೆ ಅವರು ಕಷ್ಟಪಟ್ಟು ಪ್ರಯಾಸಪಟ್ಟು ಉಪವಾಸವಾಗಿದ್ದು ಪ್ರಾರ್ಥನೆಗಳು ಮಾಡಿಕೊಳ್ತಾ ಸಾಕ್ತಾ ಇದೆ. ದಿನಗಳು, ವರ್ಷಗಳು ಸಾಕ್ತಾ ಇದ್ದಾವೆ. 86 ಅಲ್ಲಿಗೆ ಹೋಗಿದ್ದಾರೆ ಮೋಕಾಗೆ. 88 ಮದುವೆ ಆಯಿತು. ಇಬ್ರು ಸೇರಿಕೊಂಡು ಮತ್ತೆ ಪ್ರಯಾಸಪಟ್ಟು ಸೇವೆಯಲ್ಲಿ ತಂದೆ ತಾಯಿ ಮಾಡಿಕೊಂಡು ಮುಂದೆ ಹಂಗೇ ಬರ್ತಾ ಇದ್ದಾಗ ನಮ್ಮ ಏಜಿ ಸಂಸ್ಥೆ ಮುಖಾಂತರ ಜಾಗ ತೆಗೆದುಕೊಳ್ಳಿಕ್ಕೆ ನಮಗೆ ಹಣ ಬಂದರೂ ಸಹ ಕೆಲವು ಕಾರಣಾಂತರಗಳಿಂದ ಕೆಲವು ವ್ಯಕ್ತಿಗಳ ಮುಖಾಂತರ ಹಣ ನಮಗೆ ಸಿಕ್ಕಿಲ್ಲ. ಹಣ ಬೇರೆಯವರು ಹೋಯ್ತು. ಬಳ್ಳಾರಿಯಲ್ಲಿ ಒಂದು ದೊಡ್ಡ ಸ್ಥಳ ತೆಗೆದುಕೊಂಡ್ರು. ಅವರು ಹೆಸರು ಹೇಳೋದು ಬೇಡ, ಆಯ್ತು ಬಿಡು ಅಂತೇಳಿ ನಂಬಿಕೆಯಿಂದ ಅದೇ ರೀತಿಯಲ್ಲಿ ಸೇವೆ ಮಾಡ್ತಾ ಇದ್ದಾಗ 1996 ನಾವು ಹಳೆ ಮೋಕ ಬಿಟ್ಟು ಹೊಸಮೋಕಕ್ಕೆ ಬಂದ್ವಿ. ಹೊಸಮೋಕ ಪ್ರಾಂತದಲ್ಲಿ ಸೇವೆ ಅಲ್ಲಿ ಎಲ್ಲರೂ ಬರ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಒಂದು ಕಡೆ ಮನೆಯಲ್ಲಿ ನಡೆಸ್ಕೊಳ್ತಾ ಇದ್ವಿ. ಆದ್ರೆ ದೇವರ ಕೃಪೆಯಿಂದ ಆ ಊರಲ್ಲಿ ನಮ್ಮನ್ನು ಯಾರು ಸೇರ್ತಾ ಇದ್ದಿಲ್ಲ. ನೀವು ಕೆಳ ಜಾತಿಯವರು, ನೀವಂತವ್ರು ಇಂಥವ್ರು ಅಂತ ನೀರಿಟ್ಕೊಳ್ಳಿಕ್ಕೆ ಅವಕಾಶ ಇಲ್ಲ. ಅಂಥವರ ಮಧ್ಯದಲ್ಲಿ ದೇವರು ಸೇವೆಯನ್ನ ಪ್ರಾರಂಭ ಮಾಡಿದಾಗ ಪ್ರಿಯ ದೇವರ ಮಕ್ಕಳೇ, 96 ಗೌರ್ಮೆಂಟ್ ಹತ್ರ ಹೋರಾಡಿ ಅಪ್ಪವರು 66 ಅಡಿ ಉದ್ದ, 66 ಅಡಿ ಅಗಲ ಆ ಸುತ್ತು ಇರ್ತಕ್ಕಂಥ ಜಾಗವನ್ನ, ಅದು ಗೌರ್ಮೆಂಟ್ ಲ್ಯಾಂಡು, ಅದನ್ನ ಪಟ್ಟ ಇತ್ತು, ಅವೆಲ್ಲವನ್ನ ಒಂದು ತಿರುಗಾಡಿ ಮಾಡಿಸಿಕೊಂಡು ಆ ಸ್ಥಳವನ್ನ ದೇವರು ನಮಗೆ ಕೊಟ್ರು. 96 ಆದ್ಮೇಲೆ ಕೆಲವು ವರ್ಷಗಳಾದ್ಮೇಲೆ ಅಲ್ಲಿ ಒಂದು ಸಭೆಯನ್ನ ಕಟ್ಟಿದ್ವಿ. ನೋಡ್ರಿ, ಎಲ್ಲಾದರೂ ಜನ ಬೇಡ ಅಂತ ನಮ್ಮನ್ನ ಅಂದ್ರು, ಅದೇ ಸ್ಥಳದಲ್ಲೇ ದೇವರು ಇವತ್ತು ದೊಡ್ಡದಾದಂತ ಸಭೆಯನ್ನ ಕಟ್ಟಿಕೊಳ್ಳಿಕ್ಕೆ ಬಾಗಿಲು ತೆಗಿತಾ ಇದ್ದಾನೆ. ಹಲ್ಲೆಲೂಯ. ಅಷ್ಟು ಮಾತ್ರವಲ್ಲ, ಸಭೆಯನ್ನ ಕಟ್ಟಬೇಕಂತಂದ್ರೆ ಈಗಿನ ಪರಿಸ್ಥಿತಿಯಲ್ಲಿ ತುಂಬಾ ಕಷ್ಟ. ಅಂಥದ್ರಲ್ಲಿ ದೇವರ ಮಹಾ ಕೃಪೆಯಿಂದ ಸಭೆಯಲ್ಲಿ ಒಂದು ಮಾಡ್ತಾ ಇದ್ದೀವಿ. ಹಲ್ಲೆಲೂಯ. ಪ್ರತಿ ತಿಂಗಳು ತೋಟದ ಪ್ರಾರ್ಥನೆ, ನಮಗೆ ನಾಗನಹಳ್ಳಿ ತೋಟ ಹತ್ರ ಆಗುತ್ತೆ. ತೋಟದ ಪ್ರಾರ್ಥನೆ ಪ್ರತಿ ವಾರ, ಆಲ್ನೈಟ್ ಪ್ರೇಯರ್ 3 ಸಭೆಗಳಲ್ಲಿ. ಈ ತರ ನಾವು ಆಲ್ನೈಟ್ ಪ್ರೇಯರ್, ತೋಟದ ಪ್ರಾರ್ಥನೆ, ಉಪವಾಸ ಪ್ರಾರ್ಥನೆ ಇವೆಲ್ಲವನ್ನ ದೇವರು ಗಮನಿಸಿ, ಇವೆಲ್ಲವನ್ನ ದೇವರು ನೋಡಿ ನಿಜವಾಗ್ಲು 25 ಅಡಿ ಅಗಲ 50 ಅಡಿ ಉದ್ದ ಇರ್ತಕ್ಕಂಥ ಸಭೆಯನ್ನ ಈಗ 40 ಅಡಿ ಅಗಲ 50 ಅಡಿ ಉದ್ದವಾದ ಸಭೆಯನ್ನ ಮಾಡಿಕೊಳ್ಳಿಕ್ಕೆ ದೇವರು ಕೃಪೆ ಕೊಟ್ಟಿದ್ದಾರೆ. ಇನ್ನು ಅದು ಫಿನಿಶಿಂಗ್ ವರ್ಕ್ ಅಲ್ಲಿ ಇದೆ. ದಯಮಾಡಿ ನಮ್ಮ ಸಭೆಗೋಸ್ಕರ, ನನ್ನ ಕುಟುಂಬಕ್ಕೋಸ್ಕರ ಪ್ರಾರ್ಥನೆ ಮಾಡ್ರಿ. ದೇವರು ಆ ಒಂದು ಮೋಕ ಸುತ್ತಮುತ್ತಲಿರ್ತಕ್ಕಂಥ ಹಳ್ಳಿಗಳು ದೇವರಿಗೆ ಸ್ವಂತವಾಗಬೇಕು. ಹಲ್ಲೆಲೂಯ. ದೇವರ ಸುವಾರ್ತೆ ಅನೇಕ ಗ್ರಾಮಗಳಲ್ಲಿ ಇನ್ನೂ ತಮರಹಳ್ಳಿ ಅನ್ನುವಂಥ ಗ್ರಾಮದಲ್ಲಿ ಸುವಾರ್ತೆ ಇಲ್ಲ, ಗೊಲ್ನಾಗಲ ಅನ್ನುವಂಥ ಗ್ರಾಮದಲ್ಲಿ ಸುವಾರ್ತೆ ಇಲ್ಲ. ನಾವು ಪ್ರಯತ್ನ ಮಾಡ್ತಾ ಇದೀವಿ, ಪ್ರಾರ್ಥನೆ ಮಾಡ್ತಾ ಇದೀವಿ. ನೀವು ಸಹ ನನಗೋಸ್ಕರ, ನನ್ನ ಕುಟುಂಬಕ್ಕೋಸ್ಕರ, ತಂದೆ ತಾಯಿ, ನಮಗೊಬ್ಬ ತಂಗಿದ್ದಾಳೆ, ತಂಗಿ ವಿವಾಹದ ವಿಷಯದಲ್ಲಿ ಆಗಿರ್ಬೋದು, ನಮ್ಮ ಕುಟುಂಬದ ವಿಷಯದಲ್ಲಿ ನೀವು ಪ್ರಾರ್ಥನೆ ಮಾಡ್ಬೇಕಂತ ಹೇಳ್ತಾ ಈ ವಾಕ್ಯವನ್ನು ಮುಗಿಸ್ತಾ ಇದ್ದೀನಿ. ವಾಕ್ಯವನ್ನು ಹೇಳಲಿಕ್ಕೆ ಕೊಟ್ಟಂತ ಅವಕಾಶಕ್ಕೆ ದೇವರಿಗೆ ಮತ್ತು ಇಲ್ಲಿರ್ತಕ್ಕಂಥ ಸ್ಥಾನಿಕವಾಗಿ ಸೇವೆ ಮಾಡುವಂತ ಸೇವಕರಿಗೆ ನನ್ನ ಹೃತ್ಪೂರ್ವಕಂತ ವಂದನೆಗಳು. ನಿಮ್ಮನ್ನೆಲ್ಲೂ ಸಹ ನಾನು ವಂದಿಸ್ತಾ ಇದ್ದೇನೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ.